ರಾಜ್ಯಪಾಲರು ಬಹಳ ನ್ಯೂಸಲ್ಲಿರೋದರಿಂದ ಇವತ್ತು ಈ ಟಾಪಿಕನ್ನು ತೊಗೊಂಡಿದ್ದೀನಿ. ಈ ಕ್ಲಾಸಸ್ನ ಯಾರ್ಯಾರು ನೋಡೋದು ಅವಶ್ಯಕತೆ ಇರೋದಿಲ್ಲ ಅಂದರೆ ಲಾಸ್ಟಿಗೆ ಕೆಲವೊಂದಿಷ್ಟು ಕ್ವಶನ್ಸ್ ತೋರಿಸ್ತೀನಿ ನಿಮಗೆ. ಇವು ಕ್ವಶನ್ಸ್ಗೆಲ್ಲ ನಿಮಗೆ ಆನ್ಸರ್ ಮಾಡೋಕ್ಕೆ ಗೊತ್ತಿತ್ತಂದರೆ ನೀವು ಕ್ಲಾಸ್ನ ನೋಡೋ ಅವಶ್ಯಕತೆ ಇರೋದಿಲ್ಲ. ಒಂದನೇ ಕ್ವಶನ್ ಈ ರೀತಿ ಇದೆ, ನೋಡ್ಕೊಳ್ಳಿ ನೀವು. ಈ ಕ್ವಶನ್ಗೆ ನಿಮ್ಮ ಹತ್ರ ಆನ್ಸರ್ ಬಂತಾರೆ ಅಂದರೆ ಆನ್ಸರ್ ನಿಮಗೆ ಗೊತ್ತಿತ್ತಂದರೆ ಆಮೇಲೆ ನೆಕ್ಸ್ಟು ಈ ಕ್ವಶನ್ ನೋಡ್ಕೊಳ್ಳಿ. ಇದು 2014ರಲ್ಲಿ ಬಂದಿರುವ UPSCಯಲ್ಲಿ ಬಂದಿರುವ ಕ್ವಶನ್ಸ್, ಇದು ಪ್ರಿಲಿಮ್ಸಲ್ಲಿ. ನೆಕ್ಸ್ಟು ಇದು 2013ರಲ್ಲಿ ಬಂದಿರೋ ಕ್ವಶನ್ಸು. ನೋಡ್ಕೊಳ್ಳಿ, ಇದನ್ನು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಇದರಲ್ಲಿ ಕ್ವಶನ್ಸ್ಗೆ ಆನ್ಸರ್ ಬಂತಂದರೆ ಕ್ಲಾಸ್ನ ಸ್ಕಿಪ್ ಮಾಡಿ, ನೋಡಬೇಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಯಾಕಂದರೆ ಇದು 2019ರಲ್ಲಿ ಬಂದಿರೋ ಕ್ವಶನ್ನು. ನೆಕ್ಸ್ಟು ಇದು 2019ರಲ್ಲಿ ಬಂದಿರೋ ಕ್ವಶನ್, ಇದು ಕೂಡ ನೋಡ್ಕೊಳ್ಳಿ. ಇಂಥ ಕ್ವಶನ್ಸು ಭಾಳ ಡಿಫಿಕಲ್ಟ್ ಆಗ್ತವಂತ ಅನಿಸುತ್ತೆ ನನಗೆ. ರಾಜ್ಯಪಾಲರು ರಾಜ್ಯದ ಹೊರಗಿನಿಂದ ಬಂದ ಗಣ್ಯ ವ್ಯಕ್ತಿಗಳಾಗಿರಬೇಕು ಮತ್ತು ಆಗಿರಬೇಕು, ತೀವ್ರ ರಾಜಕೀಯ ಸಂಪರ್ಕಗಳಿಲ್ಲದ ಪ್ರತ್ಯೇಕ ವ್ಯಕ್ತಿಯಾಗಿರಬೇಕು ಎಂದು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಭಾಗವಹಿಸಬಾರದು ಎಂದು ಈ ಕೆಳಗಿನವುಗಳಲ್ಲಿ ಯಾವುದು ಸೂಚಿಸುತ್ತದೆ? ಮತ್ತು ಕೆಳಗೆ ಮೊದಲ ಆಡಳಿತ ಸುಧಾರಣಾ ಆಯೋಗ, ರಾಜಮನ್ನರ್ ಆಯೋಗ, ಸರ್ಕಾರಿ ಆಯೋಗ, ಸಂವಿಧಾನ ಕಾರ್ಯವೈಖರಿಯ ಪರಿಶೀಲನಾ ರಾಷ್ಟ್ರೀಯ ಆಯೋಗ, ಈ ಥರ ಕೊಟ್ಟಿದ್ದಾನೆ. ಇದು ನಿಮಗೆಲ್ಲ ಇದರಲ್ಲಿ ರೈಟ್ ಆನ್ಸರ್ ನಿಮ್ಗೆ ಗೊತ್ತಿದ್ದರೆ ಸ್ಕಿಪ್ ಮಾಡಿ ಕ್ಲಾಸ್ನ. ಓಕೆ, ನೆಕ್ಸ್ಟು ಇದು 2018ರಲ್ಲಿ ಬಂದಿರೋ ಕ್ವಶನ್ಸು. ನೋಡಿ, ಇಷ್ಟೊಂದು ಕ್ವಶನ್ಸ್ ಇದ್ದಾವೆ. ಇವೆಲ್ಲವೂ ನಿಮಗೆ ಗೊತ್ತಿತ್ತಂದರೆ ರಾಜ್ಯಪಾಲರು ಟಾಪಿಕ್ ನಿಮಗೆ ಗ್ರಿಪ್ ಇದೆ ಅಂತ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿದ್ನ. ನೆಕ್ಸ್ಟು ರಾಜ್ಯಪಾಲರ ಪ್ರಮಾಣ ವಚನ, ಇದು ಗೊತ್ತಿರುತ್ತೆ ನಿಮಗೆ. ಎಷ್ಟು ವರ್ಷ, ಇದು ಗೊತ್ತಿರುತ್ತೆ. ಸಂವಿಧಾನ ಪರಿಷತ್ಗೆ ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ, ಇದು ಕೂಡ ಗೊತ್ತಿರುತ್ತೆ ನಿಮಗೆ. ರಾಜ್ಯಪಾಲರ ಈ ಕೆಳಗಿನ ಅಧಿಕಾರಾವಧಿ, ಇದು ಕೂಡ ಗೊತ್ತಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡ್ರಿ. ವಿಚ್ ಅಮೆಂಡ್ಮೆಂಟ್ ಎನೇಬಲ್ಡ್ ದ ಸೇಮ್ ಪರ್ಸನ್ ಟು ಬಿ ಅಪಾಯಿಂಟೆಡ್ ಆ್ಯಸ್ ಗವರ್ನರ್ ಆಫ್ 2 or more ಸ್ಟೇಟ್ಸ್ ಅಂತ ಕೊಟ್ಟಿದ್ದಾನೆ. ಎಷ್ಟನೇ ತಿದ್ದುಪಡಿ ಮೂಲಕ ಒಬ್ಬ ಗವರ್ನರನ್ನು ಒಂದಕ್ಕಿಂತ 2 ರಾಜ್ಯಗಳಿಗೆ, ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಗವರ್ನರ್ ಆಗಿ ರಾಜ್ಯಪಾಲರಾಗಿ ನೇಮಕ ಮಾಡ್ಬೋದು ಅಂತ ಎಷ್ಟನೇ ತಿದ್ದುಪಡಿ ಅಂತ ಕೇಳಿದ್ದಾನೆ. ಎಷ್ಟನೇ ತಿದ್ದುಪಡಿ ನಿಮಗೆ ಇದರಲ್ಲಿ ಗೊತ್ತಿದೆ, ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟು ವಿಚ್ ಆರ್ಟಿಕಲ್ ಡೀಲ್ಸ್ ವಿತ್ ದ ಅಪಾಯಿಂಟ್ಮೆಂಟ್ ಆಫ್ ದ ಗವರ್ನರ್, ಯಾವ ವಿಧಿ ಹೇಳ್ತದೆ ಅಪಾಯಿಂಟ್ಮೆಂಟ್ ಬಗ್ಗೆ, ಗವರ್ನರ್ ಅಪಾಯಿಂಟ್ಮೆಂಟ್ ಬಗ್ಗೆ ಅಂತ ಹೇಳ್ತೇನೆ. ಆಮೇಲೆ ಇದು ಒಂದು 2024ರಲ್ಲಿ ರೀಸೆಂಟಾಗಿ ಬಂದಿರೋ ಕ್ವಶನ್ಸು. ಓಕೆ, ನೆಕ್ಸ್ಟು ಇದು ಒಂದು ನೋಡಿ. ಯಾವ ರಾಜ್ಯಗಳು ರಾಜ್ಯಪಾಲರ ಬುಡಕಟ್ಟು ಕಲ್ಯಾಣ ಸಚಿವರನ್ನು ನೇಮಿಸಬೇಕು? ಯಾವ ರಾಜ್ಯಗಳು ರಾಜ್ಯಪಾಲರು ಬುಡಕಟ್ಟು ಕಲ್ಯಾಣ ಸಚಿವರನ್ನು ನೇಮಿಸಬೇಕು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ರೈಟ್ ಆನ್ಸರ್ ನಿಮಗೆ ಗೊತ್ತಾ ನೋಡಿ. ಆಮೇಲೆ ಕ್ಷಮಾದಾನ ಬಗ್ಗೆ ನೀಡುವುದು ಎಷ್ಟನೇ ವಿಧಿ, ಇದು ಗೊತ್ತಿರುತ್ತೆ ನಿಮಗೆ. ನೆಕ್ಸ್ಟು ಸಂವಿಧಾನ ಯಾವ ವಿಧಿಯು ರಾಜ್ಯದ ಕಾರ್ಯಾಂಗ ಅಧಿಕಾರದ ಬಗ್ಗೆ ವಿವರಿಸುತ್ತದೆ, ಅದು ಗೊತ್ತಾ ನೋಡ್ಕೊಳ್ಳಿ. ಇವಿಷ್ಟು ಕ್ವಶನ್ಸ್ ಇದ್ದಾವೆ. ಇವಿಷ್ಟು ನಿಮಗೆ ಇವಾಗ ತೋರಿಸಿದಂಥ ಎಲ್ಲ ಕ್ವಶನ್ಸಿಗೂ ಕೂಡ ನಿಮ್ಮ ಹತ್ರ ಆನ್ಸರು ಕರೆಕ್ಟ್, ನಿಮಗೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಿತ್ತಂದರೆ ಈ ಕ್ಲಾಸ್ನ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಈ ರಾಜ್ಯಪಾಲರು ಅಂತ ಯಾಕೆ ನಾನು ಇವತ್ತು ಟಾಪಿಕ್ ತೊಗೊಂಡಿದ್ದೀನಿ ಅಂದರೆ, ಬಹಳ ನ್ಯೂಸಲ್ಲಿದೆ ಈ ತಿಂಗಳಂದರೂ. ಏಪ್ರಿಲಲ್ಲಿ ಬಹಳ ನ್ಯೂಸಲ್ಲಿ ಬಂದುಬಿಡ್ತಿದ್ದು. ಯಾಕಂದರೆ ತಮಿಳ್ನಾಡಿನಲ್ಲಿ ಭಾಳ ನ್ಯೂಸಲ್ಲಿ ಬಂತು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಅವರು ತಮಿಳ್ನಾಡಲ್ಲಿ ಬಿಲ್ ಪಾಸ್ ಮಾಡ್ತಿಲ್ಲ ಹಾಗೀಗ ಅಂತ ಕೇರಳ ಮತ್ತು ತಮಿಳ್ನಾಡಲ್ಲಿ ಭಾಳ ನ್ಯೂಸಲ್ಲಿರೋದ್ರಿಂದ ಈ ಟಾಪಿಕನ್ನು ತೊಗೊಂಡಿದ್ದೀನಿ. ಓಕೆನಾ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ನ ನೋಡಿ ಅಂತ ಹೇಳ್ತಾ, ಇನ್ನೂ ನೆಕ್ಸ್ಟ್ ಯಾವುದಾದ್ರು ಕ್ಲಾಸ್ ಬೇಕಾದರೆ ನಿಮಗೆ ಕಮೆಂಟ್ ಮಾಡಿದರೆ ಅದು ಕೂಡ ಕವರ್ ಮಾಡ್ತೀನಿ. ಆಮೇಲೆ ನಾಳೆ ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಮಂತ್ಲಿ ಕರೆಂಟ್ ಅಫೇರ್ಸ್ ಏನು ಬರುತ್ತೆ ಅದು 1ನೇ ತಾರೀಕಿಗೆ ಬರುತ್ತೆ ಅಂತ ಹೇಳ್ತಾ ಇವಾಗ ರಾಜ್ಯಪಾಲರ ಬಗ್ಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಓಕೆನಾ. ರಾಜ್ಯಪಾಲರು ಮತ್ತು ರಾಷ್ಟ್ರಪತಿ ಎರಡೂ ನೀವು ಈಕ್ವಲ್ ಆಗಿ ಒಂದೇ ದಿನ ಓದೋಕ್ಕೆ ಟ್ರೈ ಮಾಡಿ. ಅಂದರೆ ಎರಡಕ್ಕೂ ಕೂಡ ಸಿಮಿಲಾರಿಟಿ ಇರುತ್ತೆ ಜಾಸ್ತಿ. ಕಂಪೇರೇಟಿವ್ ಮಾಡ್ಕೊಂಡು ಓದ್ಕೊಂಡ್ರೆ ಜಾಸ್ತಿ ಅರ್ಥ ಆಗುತ್ತೆ. ಓಕೆನಾ. ಇವತ್ತು ರಾಜ್ಯಪಾಲರದು ನೋಡೋಣ. ರಾಜ್ಯಪಾಲರು ಒಂದು ರಾಜ್ಯದ ಮುಖ್ಯ ಕಾರ್ಯನಿರ್ವಾಹಕ ಮತ್ತು ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಾರೆ. ಆದಾಗ್ಯೂ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿಗಳಂತೆ, ಅಂತ ಹೇಳಿದ್ನಲ್ವ ನಾನು ನಿಮಗೆ, ಒಂದೇ ರೀತಿ ಇರ್ತಾರೆ. ರಾಷ್ಟ್ರಪತಿಗಳಂತೆ ರಾಜ್ಯಪಾಲರು ಅಲ್ಲಿ ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಹೇಗೋ ಹಾಗೆ ರಾಜ್ಯಪಾಲರು ಕೂಡ ರಾಜ್ಯದಲ್ಲಿ ಹಾಗೆ ಸಾಂವಿಧಾನಿಕ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಓಕೆನಾ. ಇವರು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಇದು ಪಾಯಿಂಟ್. ರಾಜ್ಯದಲ್ಲಿ ವರ್ಕ್ ಮಾಡಿದ್ರು ಕೂಡ ಇವರು ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ, ಯಾಕಂದರೆ ರಾಷ್ಟ್ರಪತಿಯವರು ನೇಮಕ ಮಾಡಿರ್ತಾರೆ ಇವ್ರನ್ನ. ಹಾಗಾಗಿ ಇದು ಮುಂದೆ ಅದರ ಬಗ್ಗೆ ನೋಡೋಣ. ಓಕೆನಾ. ಇದು ಕಚೇರಿಯ ದ್ವಿಪಾತ್ರ ಪಾತ್ರವನ್ನು ನೀಡುತ್ತದೆ. ಪ್ರತಿಯೊಂದು ರಾಜ್ಯವು ಸಾಮಾನ್ಯವಾಗಿ ತನ್ನದೇ ಆದ ರಾಜ್ಯಪಾಲರನ್ನು ಹೊಂದಿದ್ದರೂ 1956ರಲ್ಲಿ 7ನೇ ಸಂವಿಧಾನಾತ್ಮಕ ತಿದ್ದುಪಡಿ, ಆವಾಗಲೇ ಹೇಳಿದ್ನಲ್ವ ತಿದ್ದುಪಡಿ ಎಷ್ಟನೇದಂತ, 1956ರ 7ನೇ ಸಂವಿಧಾನಾತ್ಮಕ
ತಿದ್ದುಪಡಿ ಕಾಯ್ದೆಯು ಒಂದೇ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಿಸಬಹುದು. ಒಂದೇ ಅಥವಾ ಒಬ್ಬ ರಾಜ್ಯಪಾಲರನ್ನು 1 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ನೇಮಿಸಲು ಪವರ್ ಎಷ್ಟರಲ್ಲಿ ಕೊಡ್ತಾರೆ ಅಂದರೆ 1956ರಲ್ಲಿ ಆದಂತಹ 7ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮೂಲಕ ಈ ಅವಕಾಶವನ್ನು ಸಂವಿಧಾನಾತ್ಮಕ ಕಲ್ಪಿಸಲಾಗುತ್ತದೆ. ನೆಕ್ಸ್ಟು, ಪ್ರಾಥಮಿಕವಾಗಿ ರಾಜ್ಯ ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರಾಗಿದ್ದರೂ ರಾಜ್ಯಪಾಲರು ವಿವಿಧ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಅಧಿಕಾರಗಳ ಮೂಲಕ ರಾಜಕೀಯದಲ್ಲಿ ಗಣನೀಯ ಪ್ರಭಾವವನ್ನು ಕೂಡ ಹೊಂದಿರುತ್ತಾರೆ. ನೆಕ್ಸ್ಟ್, ರಾಜ್ಯಪಾಲರು ಸಂವಿಧಾನಾತ್ಮಕ ನಿಬಂಧನೆಗಳು ಏನೇನಿರ್ತವೆ? ಇದು ಸಂವಿಧಾನದ ಭಾಗ 6ರಲ್ಲಿ 6ನೇ ಭಾಗದಲ್ಲಿ 153ರಿಂದ 167ರವರೆಗಿನ ವಿಧಿಗಳು ರಾಜ್ಯ ಕಾರ್ಯಾಂಗ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸುತ್ತದೆ. ಈ ವಿಧಿಗಳಲ್ಲಿ ವಿವರಿಸಿರುವ ಸಾಂವಿಧಾನಿಕ ನಿಬಂಧನೆಗಳು ನೇಮಕಾತಿ, ಅರ್ಹತೆಗಳು, ಅಧಿಕಾರಗಳು, ಕಾರ್ಯಗಳು ಮತ್ತು ಇತರ ಸಂಬಂಧಿತ ವಿಷಯಗಳನ್ನು ಒಳಗೊಂಡಂತೆ ರಾಜ್ಯಪಾಲರ ಕಚೇರಿಯ ವಿವಿಧ ಅಂಶಗಳನ್ನು ತಿಳಿಸುತ್ತದೆ. ಓಕೆನಾ. ನೆಕ್ಸ್ಟ್, 153ನೇ ವಿಧಿ ಏನಾಗಾದರೆ ಇದು ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರು ಇರುತ್ತಾರೆ ಎಂದು ಹೇಳ್ತದೆ. ಈ ಕ್ವಶನ್ ಏನು ಬರ್ತಂದರೆ, ಪ್ರತಿ ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರು ಇರಬೇಕೆಂದು ಸಂವಿಧಾನದಲ್ಲಿ ಹೇಳಿರುವಂತಹ ವಿಧಿ ಎಷ್ಟು ಅಂತಂದರೆ 153. ನೆಕ್ಸ್ಟ್, ರಾಜ್ಯಪಾಲರ ನೇಮಕಾತಿ. ರಾಜ್ಯಪಾಲರನ್ನು ಜನರಿಂದ ಆಯ್ಕೆ ಮಾಡಲಾಗುವುದಿಲ್ಲ. ನೋಡ್ರಿ, ಜನರಿಂದ ಆಯ್ಕೆ ಮಾಡಲಾಗುವುದಿಲ್ಲ. ಹಾಗೆಯೇ ರಾಷ್ಟ್ರಪತಿಗಳಂತೆ ಕೊಲೇಜಿಯಂ ಸಿಸ್ಟಮ್ ಮೂಲಕ ಅವ್ರನ್ನು ಸೆಲೆಕ್ಟ್ ಮಾಡೋದಿಲ್ಲ. ಬದಲಾಗಿ 155ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ತಮ್ಮ ಹಸ್ತಾಕ್ಷರ ಮುದ್ರೆಯ ಅಡಿಯಲ್ಲಿ ಔಪಚಾರಿಕ ವಾರೆಂಟ್ ಮೂಲಕ ರಾಜ್ಯಪಾಲರನ್ನು ನೇಮಿಸ್ತಾರೆ. ಇವ್ರನ್ನ ಜನರಿಂದನೂ ಕೂಡ ನೇಮಕ ಮಾಡೋದಿಲ್ಲ, ಕೊಲೇಜಿಯಂ ಸಿಸ್ಟಮ್ ಮೂಲಕ ಕೂಡ ಎಲೆಕ್ಟ್ ಮಾಡೋದಿಲ್ಲ. ಕೊಲೇಜಿಯಂ ಸಿಸ್ಟಮ್ಮು ರಾಷ್ಟ್ರಪತಿಗಳನ್ನು ಎಲೆಕ್ಟ್ ಮಾಡ್ತಾರಲ್ವ, ಆ ಥರ ಕೂಡ ಎಲೆಕ್ಟ್ ಮಾಡೋದಿಲ್ಲ. ಇವರನ್ನು ರಾಷ್ಟ್ರಪತಿಗಳ ಹಸ್ತಾಕ್ಷರದಿಂದ, ಅಂದರೆ ರಾಷ್ಟ್ರಪತಿಗಳ ಅವ್ರ ಬಿಲ್ಲಿಂದ ಅವರಿಂದ ಅವ್ರ ವಾರೆಂಟ್, ಅವರ ಔಪಚಾರಿಕ ವಾರೆಂಟ್ ಮೂಲಕ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಅಂತ ಹೇಳ್ತಿದ್ದಾನೆ. ಓಕೆನಾ. ನೆಕ್ಸ್ಟ್, ಇದರ ಪರಿಣಾಮವಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ನಾಮನಿರ್ದೇಶನ ಮಾಡುತ್ತದೆ. ರಾಜ್ಯಪಾಲರ ಕುರಿತಾದ ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ರಕರಣ ಬರ್ತದೆ. ಇದು ಇಂಪಾರ್ಟೆಂಟ್, ಇಂಥಲ್ಲಿ ಕೇಳ್ಬಿಡ್ತಾನೆ ಎಕ್ಸಾಮಲ್ಲಿ. ಓಕೆನಾ. ಎಕ್ಸಾಮಲ್ಲಿ ಟ್ರ್ಯಾಪ್ ಮಾಡೋಕ್ಕೆ ಇಂಥಲ್ಲಿ ಕ್ವಶನ್ ಬಂದುಬಿಡ್ತವೆ. 1979ರ ಹರ್ಗೋವಿಂದ್ ಪಂತ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದ್ದು, ರಾಜ್ಯಪಾಲರ ಹುದ್ದೆಯು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಕೆಲಸವಲ್ಲ. ಇದು ಸ್ವತಂತ್ರ ಸಾಂವಿಧಾನಿಕ ಕಚೇರಿಯಾಗಿದ್ದು ಅದನ್ನು ಕೇಂದ್ರ ಸರ್ಕಾರವು ನಿಯಂತ್ರಿಸಲಾಗುವುದಿಲ್ಲ ಅಥವಾ ಅದಕ್ಕೆ ಅಧೀನಗೊಳಿಸುವುದಿಲ್ಲ ಅಂತ ಹೇಳ್ತಾನೆ. ಇಷ್ಟು ಪಾಯಿಂಟ್ ಬರೋದು ಯಾವುದು? ಹರ್ಗೋವಿಂದ್ ಪಂತ್. ಓಕೆನಾ. ಈಗ ರಾಜ್ಯಪಾಲರಿಗೆ ಸಂಬಂಧಿಸಿದಂಥ ಸುಪ್ರೀಂ ಕೋರ್ಟ್ ಪ್ರಕರಣ ಯಾವುದು ಅಂತ ಕೇಳಿದರೆ ಹರ್ಗೋವಿಂದ್ ಪಂತ್ ಅದಕ್ಕೆ ಸಂಬಂಧಿಸ್ತದೆ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳು ರಾಜ್ಯಪಾಲರ ನೇಮಕವು ಎಲ್ಲಿಂದ ಎರವಲ್ಪಡ್ತಾರೆ ಅಂದರೆ ಯಾವುದರ ಮಾದರಿ ಅಂದರೆ ಇದು ಕೆನಡಾದ ಮಾದರಿಯನ್ನು ಅನುಸರಿಸುತ್ತದೆ. ಇದರಲ್ಲಿ ಇದೊಂದು ಕ್ವಶನ್ ಆಗ್ಬೋದು ಇದರಲ್ಲಿ. ಆಮೇಲೆ ಹರ್ಗೋವಿಂದ್ ಪಂತ್ ಇಲ್ಲಿ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಅವನು ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಇಲ್ಲೂ ಕೂಡ ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟ್, ರಾಜ್ಯಪಾಲರನ್ನು ಏಕೆ ನೇಮಿಸಲಾಗುತ್ತದೆ ಆದರೆ ಚುನಾಯಿತರಾಗುವುದಿಲ್ಲ? ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ, ಈಗ ಮುಖ್ಯಮಂತ್ರಿ ಕೂಡ ಚುನಾಯಿತರಾಗಿರ್ತಾರೆ, ಇವರು ಕೂಡ ಚುನಾಯಿತರಾಗಿರ್ತಾರೆ ಅಂದರೆ ಇಬ್ಬರ ಮಧ್ಯೆ ಘರ್ಷಣೆ ಆಗ್ತದೆ. ಮೇನ್ ಇಂಟೆನ್ಷನ್ನೇ ಇದೆ. ಸಿಂಪಲ್ ಆಗಿ ಹೇಳೋದಾದರೆ, ಇಬ್ಬರು ನಾನು ಜನರಿಂದ ಆಯ್ಕೆ ಆಗಿದ್ದೀನಿ, ನೀನು ಜನರಿಂದ ಆಯ್ಕೆ ಆಗಿದೆ ಅಂದರೆ ಇಬ್ಬರು ಮಧ್ಯೆ ಜಗಳ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮೇನ್ ಅದು. ಓಕೆನಾ. ಮುಖ್ಯಮಂತ್ರಿಯೊಂದಿಗೆ ಘರ್ಷಣೆಯನ್ನು ತಪ್ಪಿಸಲು, ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ರಾಜ್ಯಪಾಲರ ತಟಸ್ಥತೆಯಿಂದ ಕಾಪಾಡಲು ಸಂವಿಧಾನ ಸಭೆಯು ರಾಷ್ಟ್ರಪತಿಗಳ ನೇಮಕತೆಯನ್ನು ಆರಿಸಿಕೊಂಡಿತು. ಅಂದರೆ ರಾಷ್ಟ್ರಪತಿಗಳ ಮೂಲಕ ನೇಮಕಾತಿಯನ್ನು ಆರಿಸಿಕೊಂಡಿರ್ತಾರೆ. ಹಾಗಾಗಿ ಓಕೆನಾ. ನೆಕ್ಸ್ಟ್, ರಾಜ್ಯಪಾಲರ ನೇಮಕ ಸರ್ಕಾರಿ ಆಯೋಗದ ಶಿಫಾರಸು. ಸರ್ಕಾರಿ ಆಯೋಗವು ಕೂಡ ರಾಜ್ಯಪಾಲರ ಮೇಲೆ, ಅವರ ನೇಮಕಾತಿಯ ಮೇಲೆ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡ್ತದೆ. ಸರ್ಕಾರಿ ಆಯೋಗ ಯಾವ ಬರ್ತೈತೆ? 1983ರಿಂದ 88ರವರೆಗೆ ಇದು ಇರುತ್ತೆ. ಓಕೆನಾ. ರಾಜ್ಯಪಾಲರನ್ನು ಕೆಲವು ಕ್ಷೇತ್ರಗಳನ್ನು ಗುರುತಿಸಿಕೊಳ್ಬೇಕು. ರಾಜ್ಯದ ಹೊರಗಿನಿಂದ ಬಂದವರಾಗಿರಬೇಕು, ಅವರು ಸ್ಥಳೀಯ ರಾಜಕೀಯದಿಂದ ದೂರವಿರಬೇಕು ಮತ್ತು ರಾಜಕೀಯ ಕನಿಷ್ಠ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರುವ, ವಿಶೇಷ ಇತ್ತೀಚಿನ ವರ್ಷಗಳಲ್ಲಿ ಕನಿಷ್ಠ ಅವರು ತೊಡಗಿಸಿಕೊಂಡಿರುವುದನ್ನು ಇಲ್ಲದೇ ಇರಬೇಕು. ಅಂಥ ವ್ಯಕ್ತಿಗಳನ್ನು ನೀವು ರಾಜ್ಯಪಾಲರನ್ನಾಗಿ ಮಾಡಿ ಅಂತ ಶಿಫಾರಸು ಮಾಡೋದು ಯಾವುದಂದರೆ ಸರ್ಕಾರಿ ಆಯೋಗ ಮಾಡ್ತದೆ. ಓಕೆನಾ. ಸರ್ಕಾರಿ ಆಯೋಗ ನಾವು ಕೇವಲ ಕೇಂದ್ರ ಮತ್ತು ರಾಜ್ಯ ಅಂತ ಇದರಷ್ಟು ಓದ್ತೀವಿ. ಅವರು ಕೇಂದ್ರ ಮತ್ತು ರಾಜ್ಯದಲ್ಲಿನೇ ರಾಜ್ಯಪಾಲರ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಹೇಳಿರ್ತಾರೆ. ಅಲ್ಲಿ ಕೂಡ ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಅಲ್ಲಿ ಕೂಡ ಕ್ವಶನ್ಸು ಬರ್ತವೆ. ಓಕೆ. ನೆಕ್ಸ್ಟು, ನಿಮಗೆ ನಾನು ಜಸ್ಟ್ 1 hour ಎಷ್ಟು ಕ್ಲಾಸ್ ಮಾಡಿದರೆ ಅದರ ತುಂಬ ನಿಮಗೆ ಕಲ್ತಿದ್ದನ್ನೇ ಕಲಿಸೋದು ನನ್ನ ಉದ್ದೇಶ ಆಗಿರೋದಿಲ್ಲ. ನೀವು ಒಂದು ಕ್ಲಾಸ್ ನೋಡ್ತಿದ್ರೆ ಅಂದರೆ
ನೀವು ಕಲ್ತಿದ್ದಕ್ಕಿಂತ ಜಸ್ಟ್ ಅಟ್ಲೀಸ್ಟ್ 1 ಪಾಯಿಂಟ್ ಆದರೂ ನೀವು ಹೊಸದಾಗಿ ಕಲಿಬೇಕು ಅನ್ನೋ ದೃಷ್ಟಿಯಿಂದ ನಾನು ಕ್ಲಾಸ್ ಮಾಡ್ತಿರ್ತೀನಿ. ಓಕೆ, ನೆಕ್ಸ್ಟು ರಾಜಕೀಯ ತಟಸ್ಥತೆಯಿಂದ ಇರಬೇಕು ಅವರು. ಆಮೇಲೆ ರಾಜ್ಯಪಾಲರ ಆಯ್ಕೆ ಪ್ರಕ್ರಿಯೆ, ಸಂವಿಧಾನಿಕ ತಿದ್ದುಪಡಿ, ರಾಜ್ಯ ಮುಖ್ಯಮಂತ್ರಿಯೊಂದಿಗೆ ಸರಿಯಾದ ಸಮಾಲೋಚನೆಯನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯಪಾಲರ ಆಯ್ಕೆ ಪ್ರಕ್ರಿಯೆಯನ್ನು ಸಂವಿಧಾನದಲ್ಲಿ 155ನೇ ವಿಧಿ ಏನಂದರೆ ರಾಜ್ಯಪಾಲರ ಆಯ್ಕೆ ಪ್ರಕ್ರಿಯೆ ಸಂವಿಧಾನಾತ್ಮಕ ತಿದ್ದುಪಡಿ ಓಕೆನಾ ಮಾಡೋ ಮೂಲಕ ಸೇರಿಸಬೇಕು ಅಂತ ಹೇಳ್ತದೆ. ಯಾವುದು 155ನೇ ತಿದ್ದುಪಡಿ 155ನೇ ವಿಧಿ ಓಕೆನಾ. ಅನೌಪಚಾರಿಕ ಸಮಾಲೋಚನೆ, ರಾಜ್ಯಪಾಲರನ್ನು ಆಯ್ಕೆ ಮಾಡುವಲ್ಲಿ ಪ್ರಧಾನಮಂತ್ರಿಗಳು ಅನೌಪಚಾರಿಕವಾಗಿ ಉಪರಾಷ್ಟ್ರಪತಿಗಳು ಮತ್ತು ಲೋಕಸಭೆ ಸ್ಪೀಕರ್ ಅವರೊಂದಿಗೆ ಸಮಾಲೋಚಿಸಬೇಕು. ಆದರೂ ಇದು ಸಂವಿಧಾನಾತ್ಮಕ ಅವಶ್ಯಕತೆಯಾಗಿರಬಾರದು ಅಂತ ಕೂಡ ಒಂದು ಪಾಯಿಂಟ್ ಹೇಳ್ತಾರೆ. ನೆಕ್ಸ್ಟ್, ರಾಜ್ಯಪಾಲರ ಅರ್ಹತೆಗಳು ಏನೇನಿರಬೇಕು ಅದು ಎಷ್ಟರಲ್ಲಿ ಬರ್ತಂದರೆ 157ನೇ ವಿಧಿ ಏನು ಹೇಳ್ತಂದರೆ ರಾಜ್ಯಪಾಲರಿಗೂ ನೇಮಕವಾಗಲು ಕೆಲವು ಅರ್ಹತೆಗಳನ್ನು ಅವರಿಗೆ ಏನು ಎಲಿಜಿಬಿಲಿಟಿ ಇರಬೇಕು ಅಂತ ಹೇಳ್ತದೆ. ಕೇವಲ 2 ಅರ್ಹತೆಗಳು ಇಂಪಾರ್ಟೆಂಟಾಗಿ ಇರ್ತವೆ. ಯಾವುದು? ಅವರು ಭಾರತದ ಪ್ರಜೆಯಾಗಿರಬೇಕು, 35 ವರ್ಷದ ವಯಸ್ಸಿನವರಾಗಿರಬೇಕು ಓಕೆನಾ. ರಾಜ್ಯಪಾಲರ ನೇಮಕಾತಿಯಲ್ಲಿ ಸಂಪ್ರದಾಯಗಳು, ಕಾಲಾಂತರದಲ್ಲಿ 2 ಸಂಪ್ರದಾಯಗಳನ್ನು ಹೊರಹೊಮ್ಮಿವೆ. ಏನೇನೆಂದರೆ ಸ್ಥಳೀಯ ಪ್ರಭಾವದಿಂದ ಸ್ವಾತಂತ್ರ್ಯರಾಗಿರಬೇಕು ಇವರು, ಅಂದರೆ ಸ್ಥಳೀಯ ರಾಜಕೀಯ ಒತ್ತಡಗಳಿಂದ ಮುಕ್ತವಾಗಿರಲು ರಾಜ್ಯಪಾಲರು ರಾಜ್ಯದ ಹೊರಗಿನವರಾಗಿರಬೇಕು. ಎಕ್ಸಾಂಪಲ್ ಆಗಿ ಈಗ ಕರ್ನಾಟಕದಲ್ಲಿ ರಾಜ್ಯಪಾಲರು ಇರೋದಿಲ್ಲ ನೋಡಿ, ಅಬ್ಸರ್ವ್ ಮಾಡಿ ನೀವು. ಈಗ ಮಹಾರಾಷ್ಟ್ರದವರು ಅಂತ ಅಂದರೆ ನಮಗೆ ಮಹಾರಾಷ್ಟ್ರದ ರಾಜ್ಯಪಾಲರು ಇರೋದಿಲ್ಲ ಅಲ್ಲಿ ಓಕೆನಾ. ಅಲ್ಲಿಯರು ಇಲ್ಲಿಗೆ ಬರ್ಬೋದು ಓಕೆನಾ, ಇಲ್ಲಿಯರು ಅಲ್ಲಿಗೆ ಬರ್ಬೋದು ಓಕೆನಾ. ಈ ಥರ ಎಕ್ಸ್ಚೇಂಜ್ ಇರ್ತದೆ. ಅಂದರೆ ಸ್ಥಳೀಯರೇ ಅಲ್ಲಿಗೆ ರಾಜ್ಯಪಾಲರಾಗೋ ಆಗಿರಬಾರ್ದು ಅಂತಂದು ಕೂಡ ಕೆಲವು ನಿಬಂಧನೆಗಳಿದ್ದಾವೆ ಇದರಲ್ಲಿ. ನೆಕ್ಸ್ಟು, ಮುಖ್ಯಮಂತ್ರಿಯೊಂದಿಗೆ ಸಮಾಲೋಚನೆ ಮಾಡಬೇಕು. 2ನೇ ಪಾಯಿಂಟು, ಮುಖ್ಯಮಂತ್ರಿಯೊಂದಿಗೆ ಸಮಾಲೋಚನೆ ಅಂದರೆ ಸುಗಮ ಸಾಂವಿಧಾನಿಕ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ರಾಷ್ಟ್ರಪತಿಗಳು ರಾಜ್ಯದ ಮುಖ್ಯಮಂತ್ರಿಯೊಂದಿಗೆ ಸಮಾಲೋಚನೆ ಮಾಡಿಕೊಂಡು ಈಗ ಎ ಅನ್ನುವ ಒಬ್ಬ ರಾಜ್ಯಪಾಲರನ್ನು ನಿಮಗೆ ಕರ್ನಾಟಕಕ್ಕೆ ನೇಮಕ ಮಾಡ್ತೀವಿ ಅಂತ ಅಂದಾಗ ಇವರು ಕರ್ನಾಟಕದ CM ಜೊತೆಗೆ ಸಮಾಲೋಚನೆ ಮಾಡಿ ರಾಷ್ಟ್ರಪತಿಗಳು ಎ ಅನ್ನುವ ರಾಜ್ಯಪಾಲರನ್ನ ನೇಮಕ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಓಕೆ ಮಾಡಿ ನೀವು ಅಂತ ಹೇಳಿ ಹಿಂಗೆ ಒಟ್ಟು ನಾವು ಇವ್ರನ್ನ ಕಳಿಸ್ತಿದ್ವಿ ನಿಮಗೆ ಆ ಥರ ಮಾಡಿಕೊಂಡು ಒಪ್ಪಂದ ಮಾಡಿಕೊಂಡು ಈ ಥರ ಕಳಿಸ್ತಿದ್ದಾರೆ ಅಂತಂದು ಕೂಡ ಪಾಯಿಂಟ್ ಇದೆ ನಿಮಗೆ ಓಕೆನಾ. ನೆಕ್ಸ್ಟ್, ರಾಜ್ಯಪಾಲರ ಪ್ರಮಾಣ ವಚನ ಮತ್ತು ದೃಢೀಕರಣ. ರಾಜ್ಯಪಾಲರು ಅಧಿಕಾರ ವಹಿಸಿಕೊಳ್ಳುವ ಮೊದಲು ಪ್ರಮಾಣ ವಚನ ಅಥವಾ ಇದೆಲ್ಲ ಇರಲಿ. ಅದು ಯಾರ ಜೊತೆ ಪ್ರಮಾಣ ವಚನ ಅಂದರೆ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರೊಂದಿಗೆ ಅವರು ಪ್ರಮಾಣ ವಚನ ತಗೊಳ್ತಾರೆ ಓಕೆನಾ. ನೆಕ್ಸ್ಟ್, ರಾಜ್ಯಪಾಲರ ಕಚೇರಿಯ ಷರತ್ತುಗಳು. 158ನೇ ವಿಧಿಯು ರಾಜ್ಯಪಾಲರ ಕಚೇರಿಯ ಷರತ್ತುಗಳನ್ನು ವಿವರಿಸುತ್ತದೆ. ರಾಜ್ಯಪಾಲರು ಸಂಸತ್ತಿನ 2 ಸದನಗಳ ಅಥವಾ ಯಾವುದೇ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರದು. ಇಲ್ಲಿ ಒಂದ್ಸರಿ ಈಕ್ವೇಷನ್ ಕೊಟ್ಟಾಗ ಇಂಥ ಟೈಪ್ ಸದಸ್ಯರಾಗಿರೋದು ಕಡ್ಡಾಯವಾಗಿರುತ್ತದೆ. ಈ ಥರ ಮಾಡಿ ಟ್ರ್ಯಾಪ್ ಮಾಡ್ತಿರ್ತಾರೆ. ಹಾಗಾಗಿ ಇಂಥ ವರ್ಡ್ಸ್ ಏನಿರ್ತಾವಲ್ಲ ನೋಡ್ಕೋಬೇಕು. ನೀವು ನೋಟ್ಸ್ ಮಾಡುವಾಗ ರಾಜ್ಯಪಾಲರ ಕಚೇರಿಯ ಷರತ್ತುಗಳು ಏನಪ್ಪ, ಇವರು ಯಾವುದೇ ಶಾಸಕಾಂಗದ ಸದಸ್ಯರಾಗಿರಬಾರದು ಇಷ್ಟೇ ನಿಮ್ಮ ನೋಟ್ಸು. ಸದಸ್ಯರಾಗಿರಬಾರದು ಇಷ್ಟೇ ಇರಬೇಕು, ಬುಲೆಟ್ಸ್ ಪಾಯಿಂಟ್ ನೋಟು ಈ ಥರ ಓಕೆನಾ. ನೇಮಕಾತಿ ನಂತರ ಶಾಸಕಾಂಗ ಸಂಸ್ಥೆಯಲ್ಲಿ ತಮ್ಮದೇ ಸ್ಥಾನವನ್ನು ಖಾಲಿ ಮಾಡಿದರೆ ಅದು ಪರಿಗಣಿಸಲಾಗುತ್ತದೆ. ಹೆಚ್ಚುವರಿಯಾಗಿ ರಾಜ್ಯಪಾಲರು ಬೇರೆ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರದು ಇಷ್ಟೇ ನಿಮ್ಮದಿರುವ ಪಾಯಿಂಟ್ ಓಕೆನಾ. ರಾಜ್ಯಪಾಲರು ತಮ್ಮ ಅಧಿಕೃತ ನಿವಾಸದಲ್ಲಿ ರಾಜಭವನ ಬಾಡಿಗೆಯನ್ನು ಪಾವತಿಸದೆ ಬಳಸಲು ಅರ್ಹರಾಗಿರ್ತಾರೆ. ನೆಕ್ಸ್ಟು, ಸಂಸತ್ತು ನಿರ್ಧರಿಸಿದಂತೆ ರಾಜ್ಯಪಾಲರ ವೇತನಗಳು, ಭತ್ಯೆಗಳು ಮತ್ತು ಸವಲತ್ತುಗಳು ಪಡೆಯುತ್ತಾರೆ. ಒಬ್ಬ ವ್ಯಕ್ತಿಯು ಹಲವು ರಾಜ್ಯಗಳ ರಾಜ್ಯಪಾಲರನ್ನಾಗಿ ನೇಮಿಸಿದರೆ ಅವರ ವೇತನ ಮತ್ತು ಭತ್ಯೆಗಳನ್ನು ರಾಷ್ಟ್ರಪತಿಗಳು ನಿರ್ಧರಿಸಿದರೆ ಅನುಪಾತದಲ್ಲಿ ಆ ರಾಜ್ಯದ ನಡುವೆ ಹಂಚಿಕೆಗೊಳ್ಳಲಾಗುತ್ತದೆ. ಈಗ ಬೇರೆ ಬೇರೆ ರಾಜ್ಯಗಳು, ಇಲ್ಲಿ ಎ ಅನ್ನೋ ರಾಜ್ಯ ಮತ್ತು ಬಿ ಅನ್ನೋ ರಾಜ್ಯ ಇವೆರಡಕ್ಕೂ ಸೇರಿ ಒಬ್ಬರೇ ರಾಜ್ಯಪಾಲರು ಇತ್ತಂದರೆ ಇವ್ರು ನೀವಿಷ್ಟು ಕೊಡಬೇಕು ವೇತನ ಮತ್ತು ಭತ್ಯೆ ಅಂತಂದು ಈ ರೀತಿ ಹಂಚ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ರಾಜ್ಯಪಾಲರ ಅಧಿಕಾರಾವಧಿಯಲ್ಲಿ ಅವರ ವೇತನ ಮತ್ತು ಭತ್ಯೆಗಳನ್ನು ಕಡಿಮೆ ಮಾಡಲಾಗುವುದಿಲ್ಲ. ಈಗ ವೇತನ ಭತ್ಯೆ ಇಲ್ಲಿ ಒಂದು ಫಿಕ್ಸ್ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ, ಇಲ್ರಿ ನಮ್ಮ ಸಣ್ಣ ರಾಜ್ಯ ಐತಿ, ಇಲ್ಲಿ 100 ರೂಪಾಯಿ ಕೊಡ್ಬೇಕಂತ ಹೇಳ್ಬಿಟ್ಟಿರ್ತಾರೆ. ಇಲ್ರಿ ನಮ್ಮ ಸಣ್ಣ ರಾಜ್ಯ ಐತಿ 90 ರೂಪಾಯಿ ಕೊಡ್ತೀವಿ, 80 ರೂಪಾಯಿ ಕೊಡ್ತೀವಿ, ಈ ಥರ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಒಂದು ಫಿಕ್ಸು 100 ರೂಪಾಯಿ ಅಂತ ಇದ್ದರೆ ಅವರು ಯಾವುದೇ ರಿಚ್ ಇರೋ ಫುಲ್ ಮುಂದುವರೆದ ರಾಜ್ಯ ಆದ್ರೂ ಕೂಡ 100 ರೂಪಾಯಿನ ಕೊಡಬೇಕು, ಹಿಂದುಳಿದ ರಾಜ್ಯ ಆದ್ರೂ ಕೂಡ 100 ರೂಪಾಯಿನ ಕೊಡಬೇಕು. ಅದರಲ್ಲಿ ಹೆಚ್ಚು ಕಮ್ಮಿ ಮಾಡುವ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ ಓಕೆನಾ. ನೆಕ್ಸ್ಟ್, ರಾಜ್ಯಪಾಲರ ವಿನಾಯಿತಿ. ಅವ್ರಿಗೆ ಏನೇನು ಸವಲತ್ತು ಇದೆ, ಏನೇನು ವಿನಾಯಿತಿ ಅಂದರೆ ಅವರು ಕ್ರಿಮಿನಲ್ ಮೊಕದ್ದಮೆಗೆ ವಿನಾಯಿತಿ ಹೊಂದಿದ್ದಾರೆ ಓಕೆನಾ. ಇವರು ಜೈಲಿಗೆ ಹಾಕಲು ಸಾಧ್ಯವಿಲ್ಲ. ಇವರು ಅಪಾಯಿಂಟೆಡ್ ವರ್ಕಲ್ಲಿದ್ದಾಗ ಇವ್ರನ್ನ ಜೈಲಿಗೆ ಹಾಕಲು ಸಾಧ್ಯವಿಲ್ಲ. ಇವರು 5 ವರ್ಷ ಏನು ವರ್ಕ್ ಇರ್ತಲ್ವ 5ರಲ್ಲಿ ಅವರು ಇದ್ದಾಗ ಅವರನ್ನು ಜೈಲಿಗೆ ಹಾಕೋಕ್ಕೆ ಸಾಧ್ಯವಿಲ್ಲ. ಅದಾಗಿ ವೈಯಕ್ತಿಕ ಕೃತ್ಯಗಳು, ರಾಜ್ಯಪಾಲರ ವಿವಿಧ ಸಿವಿಲ್ ಮೊಕದ್ದಮೆಗಳನ್ನು ಪ್ರಾರಂಭಿಸಬಹುದು. ಅವರ ಅಧಿಕಾರಾವಧಿಯಲ್ಲಿ 2 ತಿಂಗಳ ನೋಟಿಸ್ ನೀಡಿದರೆ ಅವರು ಸಿವಿಲ್ ಮೊಕದ್ದಮೆಗಳನ್ನು ಆಮೇಲೆ ಅವ್ರನ್ನ ಏನೇ ಪ್ರಾಬ್ಲಮ್ ಇದ್ದರೆ 2 ತಿಂಗಳ ಬಿಫೋರ್ ನೋಟಿಸ್ ನೀಡಿ ನೀವು ಈ ಥರ ತಪ್ಪು ಮಾಡಿದ್ರಿ ಅಂತ ಹೇಳೋಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಒಂದೇ ಸರಿಗೆ ಸಡನ್ನಾಗಿ ಹೋಗಿ ಅರೆಸ್ಟ್ ಮಾಡೋದು ಆ ಥರ ಮಾಡೋಕ್ಕೆ ಅದರಲ್ಲಿ ಸಂವಿಧಾನದಲ್ಲಿ ಅವಕಾಶ ಇರೋದಿಲ್ಲ. ನೆಕ್ಸ್ಟ್, ರಾಜ್ಯಪಾಲರ ಹುದ್ದೆಗೆ ನಿಯಮಗಳು ಏನೇನಿದ್ದಾವೆ.
ರಾಜ್ಯಪಾಲರು ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ 5 ವರ್ಷಗಳವರೆಗೆ ಅಧಿಕಾರದಲ್ಲಿರ್ತಾರೆ. ಓಕೆನಾ. ರಾಷ್ಟ್ರಪತಿಗಳ ಇಚ್ಛೆ ಒಳಪಟ್ಟಿರುತ್ತದೆ. ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವ ಮೂಲಕ ಯಾವುದೇ ಸಮಯದಲ್ಲಿ ರಾಜೀನಾಮೆಯನ್ನು ಕೂಡ ನೀಡಬಹುದು. ಯಾವುದೇ ಸಮಯದಲ್ಲಿ ರಾಜೀನಾಮೆ ನೀಡಬಹುದು. ಯಾರಿಗೆ? ರಾಷ್ಟ್ರಪತಿಗಳೇ ನೀಡಬೇಕು. ರಾಜ್ಯಪಾಲರ ವರ್ಗಾವಣೆ. ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ಬೇರೆ ರಾಜ್ಯಕ್ಕೆ ವರ್ಗಾಯಿಸಬಹುದು. ಅವರ ಅವಧಿಯ ನಂತರ ಅವರನ್ನು ಮರು ನೇಮಕವೂ ಕೂಡ ಮಾಡ್ಬೋದು. ಅವ್ರನ್ನೇ ಈಗ ಏನು ರಾಜ್ಯಪಾಲರು ಇದ್ದಾರೆ ಅಂದರೆ ಅವ್ರನ್ನ ಬೇರೆ ರಾಜ್ಯಕ್ಕೆ, ಈಗ ಕರ್ನಾಟಕದಲ್ಲಿದ್ದಾರೆ ಅಂದರೆ ಅವ್ರನ್ನ ನೆಕ್ಸ್ಟ್ ಮಹಾರಾಷ್ಟ್ರಕ್ಕೆ ನೇಮಕ ಮಾಡ್ಬೋದು. ಅಥವಾ ಈಗ ಮಹಾರಾಷ್ಟ್ರದಲ್ಲಿ 5 ವರ್ಷ ಟರ್ಮ್ ಮುಗಿತಾ ತಿರ್ಗಾ ಅವ್ರನ್ನೇ ಅನ್ನೋರನ್ನೇ ಮತ್ತು ರಾಜ್ಯಪಾಲರನ್ನಾಗಿ ನೇಮಕ ಮಾಡುವ ಪವರ್ ಕೂಡ ರಾಷ್ಟ್ರಪತಿಗೆ ಇರುತ್ತೆ. ಅಥವಾ ಖಾಲಿ ಹುದ್ದೆ ತಡೆಗಟ್ಟಲು ಉತ್ತರಾಧಿಕಾರಿ ಅಂದರೆ ಈಗ ಮಹಾರಾಷ್ಟ್ರದಲ್ಲಿ ಇವ್ರದ್ದು 5 ವರ್ಷ ಮುಗಿತು ಅಂತ ತಿಳ್ಕೊಳ್ರಿ. ಈಗ ನೆಕ್ಸ್ಟ್ ಇನ್ನೊಬ್ರನ್ನ ಯಾರಾದರೂ ಆ ಮಹಾರಾಷ್ಟ್ರಕ್ಕೆ ಅಪಾಯಿಂಟ್ ಮಾಡ್ಬೇಕಂತ ಅಂದಾಗ ಅವರು ಅಪಾಯಿಂಟ್ ಆಗುವವರೆಗೂ ಇವ್ರನ್ನೇ ಕಂಟಿನ್ಯೂ ಕೂಡ ಮಾಡ್ಬೋದು. ಓಕೆನಾ. ಈಗ ಆ ಪ್ಲೇಸ್ನ ಖಾಲಿ ಬಿಡೋ ಬದಲು ನೆಕ್ಸ್ಟ್ ಇನ್ನೊಬ್ರನ್ನ ಅಪಾಯಿಂಟ್ ಮಾಡೋವರೆಗೂ ಇವರು 5 ವರ್ಷ ಕಂಪ್ಲೀಟ್ ಆದ್ರೂ ಕೂಡ ಇವ್ರನ್ನ ಇನ್ನೂ 1 ವರ್ಷ ಎಕ್ಸ್ಟೆಂಡ್ ಕೂಡ ಮಾಡೋ ಪವರ್ ಯಾರಿಗಿರುತ್ತೆ? ರಾಷ್ಟ್ರಪತಿಯವರಿಗೆ ಇರ್ತದೆ ಅಂದರೆ. ಓಕೆನಾ. ನೆಕ್ಸ್ಟ್ ಅಸಾಧಾರಣ ಪ್ರಕರಣಗಳಲ್ಲಿ ರಾಜ್ಯಪಾಲರ ಕರ್ತವ್ಯಗಳು ನಿರ್ವಹಣೆ. ರಾಜ್ಯಪಾಲರು ಮರಣ ನಂತರ ಮುಖ್ಯ ನ್ಯಾಯಾಧೀಶರು ಅವರನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ರಾಷ್ಟ್ರಪತಿಗಳು ತಾತ್ಕಾಲಿಕವಾಗಿ ಅವ್ರನ್ನ ನೇಮಕ ಮಾಡ್ತಾರೆ. ಈ ಎಕ್ಸಾಂಪಲ್ ಆಗಿ ಕರ್ನಾಟಕದಲ್ಲಿ ರಾಜ್ಯಪಾಲರು ಇದ್ದಾರೆ. ಅವ್ರು ಏನೋ ಅಚಾನಕ್ಕಾಗಿ ತೀರ್ಕೊಳ್ಳೋದು ಆ ಥರ ಆದಾಗ ವರ್ಕಲ್ಲಿದ್ದಾಗ ಅವ್ರು ಸಡನ್ಲಿ ಇನ್ನೊಬ್ರು ಬಂದ್ಬಿಡ್ರಿ ಈಗ ಆಗಿದ್ದಾಗ ಅಲ್ಲಿಯ ಮುಖ್ಯ ನ್ಯಾಯಾಧೀಶರು ಏನಿರ್ತಾರಲ್ವ ಅವರ ಕೆಲಸವನ್ನು ನಿರ್ವಹಿಸೋಕೆ ರಾಷ್ಟ್ರಪತಿಗಳು ತಾತ್ಕಾಲಿಕವಾಗಿ ಅವರು ಆರ್ಡರ್ ಮಾಡ್ತಾರೆ, ನೀವು ಅಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ನೀವು ಅಂತಂದು. ಆ ರೀತಿ ಕೂಡ ಇನ್ನೊಂದು ಆಪ್ಷನ್ ಇರುತ್ತೆ ಅವರಿಗೆ. ಓಕೆನಾ. ರಾಜ್ಯಪಾಲರ ಪದಚ್ಯುತಿ. ಸಂವಿಧಾನದ ಪದಚ್ಯುತಿ ಯಾವುದೇ ಆಧಾರಗಳನ್ನು ನಿರ್ದಿಷ್ಟಪಡಿಸಿಲ್ಲ. ಕಾರಣ ರಾಜ್ಯಪಾಲರ ಅಧಿಕಾರಾವಧಿಯು ಭದ್ರತೆ ಇಲ್ಲದೆ ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ಸೇವೆ ಸಲ್ಲಿಸುತ್ತಾರೆ. ಹಾಗಾಗಿ ಅವರ ಪದಚ್ಯುತಿಯನ್ನು ಇದೇ ಸ್ಟ್ರಕ್ಚರಲ್ಲಿ ಮಾಡಿ ನೀವು ಅಂತಂದು ಯಾವುದೇ ರೀತಿಯಾದಂತಹ ಸಂವಿಧಾನದಲ್ಲಿ ಉಲ್ಲೇಖ ಆಗಿಲ್ಲ. ಏನು ಮಾಡ್ತಾನೆ ಗೊತ್ತಾ, ಸಂವಿಧಾನದಲ್ಲಿ ರಾಜ್ಯಪಾಲರನ್ನು ತೆಗೆದುಹಾಕಲು ಕೆಲವು ನಿಬಂಧನೆಗಳಿವೆ ಅಂತ ಹಿಂಗೆ ಕೊಟ್ಬಿಡ್ತಾನೆ. ಇರೋದಿಲ್ಲ, ಏನೇ ಇಲ್ಲ ಅವ್ರಿಗೆ. ಓಕೆನಾ. ನಿಮಗೆ ಟ್ರ್ಯಾಪ್ ಮಾಡೋಕ್ಕೆ ಆ ಥರ ಮಾಡಿಬಿಡ್ತಾನೆ ಕ್ವಶನ್ ಪೇಪರಲ್ಲಿ. ಅಂಥವು ಕೀವರ್ಡ್ ಏನಿರ್ತವೆ ಅವನ್ನ ಕ್ಲೀನಾಗಿ ನೋಡ್ಕೋಬೇಕು. ನೆಕ್ಸ್ಟು ರಾಜ್ಯಪಾಲರ ಅಧಿಕಾರಗಳು ಮತ್ತು ಕಾರ್ಯಗಳು. ರಾಜ್ಯಪಾಲರ ಅಧಿಕಾರಗಳು ಮತ್ತು ಕಾರ್ಯಗಳು ಹೆಚ್ಚಾಗಿ ಭಾರತದ ರಾಷ್ಟ್ರಪತಿಗಳ ಅಧಿಕಾರಿಗಳಿಗೆ ಹೋಲುತ್ತವೆ. ಆದಾಗ್ಯೂ ರಾಜ್ಯಪಾಲರು ರಾಷ್ಟ್ರಪತಿಗಳಂತೆ ರಾಜತಾಂತ್ರಿಕ, ಮಿಲಿಟರಿ ಅಥವಾ ತುರ್ತು ಪರಿಸ್ಥಿತಿಗೆ ಅಧಿಕಾರಗಳನ್ನು ಹೊಂದಿರುವುದಿಲ್ಲ. ಇವು 3 ಮೇಜರಾಗಿ ಹೊಂದಿರುವುದಿಲ್ಲ ಅವರು. ಓಕೆನಾ. ಮಿಲಿಟರಿ ಹೊಂದಿರುವುದಿಲ್ಲ, ರಾಜತಾಂತ್ರಿಕ ಹೊಂದಿರುವುದಿಲ್ಲ, ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನು ಕೂಡ ಹೊಂದಿರುವುದಿಲ್ಲ. ಯಾರು? ರಾಜ್ಯಪಾಲರು. ಕಾರ್ಯಕಾರಿ ಅಧಿಕಾರಗಳು ಏನೇನಿರ್ತವೆ ಇವರಿಗೆ? ರಾಜ್ಯಪಾಲರು ತಮ್ಮ ಹೆಸರಿನಲ್ಲಿ ಕಾರ್ಯಕಾರಿ ಕ್ರಮಗಳನ್ನು ಮೇಲ್ವಿಚಾರಣೆ ಮಾಡುವ ಮಂತ್ರಿಗಳು, ಅಡ್ವೊಕೇಟ್ ಜನರಲ್, ರಾಜ್ಯ ಚುನಾವಣಾ ಆಯುಕ್ತರು, ಸಾರ್ವಜನಿಕ ಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರಂಥ ಅಧಿಕಾರವನ್ನು ನೇಮಿಸುವ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಸೆಂಟ್ರಲಲ್ಲಿ ರಾಷ್ಟ್ರಪತಿಗಳು ಹೇಗೆ ನೇಮಕ ಮಾಡ್ತಾರೋ ಅದೇ ರೀತಿ ಸ್ಟೇಟಲ್ಲಿ ರಾಜ್ಯಪಾಲರು ನೇಮಕ ಮಾಡುವ ಪವರನ್ನು ಹೊಂದಿರ್ತಾರೆ. ಇವರು ಹೆಚ್ಚುವರಿಯಾಗಿ ವ್ಯವಹಾರ ನಿಯಮಗಳನ್ನು ರಚಿಸುವ, ಮುಖ್ಯಮಂತ್ರಿಗೆ ಮಾಹಿತಿಗಳನ್ನು ಪಡೆಯುವುದು ಮತ್ತು ರಾಜ್ಯ ವಿಶ್ವವಿದ್ಯಾಲಯ ಕುಲಪತಿಗಳಾಗಿ ಸೇವೆ ಸಲ್ಲಿಸಬಹುದು. ಅಂದರೆ ರಾಜ್ಯದ ಮುಖ್ಯ ಕುಲಪತಿಗಳಾಗಿ ಯೂನಿವರ್ಸಿಟಿಗಳಿರ್ತಾವಲ್ವ ಅಲ್ಲಿಯ ಕುಲಪತಿಗಳಾಗಿ ಇವರು ಸೇವೆಯನ್ನು ಸಲ್ಲಿಸಲು ಇವರಿಗೆ ಪವರ್ ಇರುತ್ತೆ. ಯಾರಿಗೆ? ರಾಜ್ಯಪಾಲರಿಗೆ. ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಸಂವಿಧಾನಿಕ ತುರ್ತು ಪರಿಸ್ಥಿತಿಗಳನ್ನು ಶಿಫಾರಸು ಮಾಡಬಹುದು ಮತ್ತು ರಾಷ್ಟ್ರಪತಿಗಳ ಆಳ್ವಿಕೆ ಸಮಯದಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಬಹುದು. ಅಂದರೆ ರಾಷ್ಟ್ರಪತಿ ಎಮರ್ಜೆನ್ಸಿ ಹೇರಿದಾಗ ಸ್ಟೇಟ್ ಮೇಲೆ ಅವರ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುವ ಪವರ್ ಯಾರಿರುತ್ತೆ ಅಂದರೆ ರಾಜ್ಯಪಾಲರಿಗೆ ಮಾತ್ರ ಇರುತ್ತೆ. ನೆಕ್ಸ್ಟು ಶಾಸಕಾಂಗ ಅಧಿಕಾರಗಳು ಏನೇನಿರ್ತವೆ ಇವರಿಗೆ? ಶಾಸಕಾಂಗ ಅಧಿಕಾರಗಳು ಮುಖ್ಯವಾಗಿ ವೀಟೋ ಅಧಿಕಾರ ಪವರ್ ಇರುತ್ತೆ. ಅದರ 111ನೇ ವಿಧಿಯ ಪ್ರಕಾರ ಹೆಚ್ಚುವರಿಯಾಗಿ ರಾಜ್ಯಪಾಲರು ಮಸೂದೆಗಳ ಮೇಲೆ ವೀಟೋ ಅಧಿಕಾರಗಳನ್ನು ಮತ ಚಲಾಯಿಸಬಹುದು, ಒಪ್ಪಿಗೆ ನೀಡಬಹುದು, ಒಪ್ಪಿಗೆಯನ್ನು ತಡೆಹಿಡಿಯುವುದು, ಮರುಪರಿಶೀಲನೆಗೆ ಅವುಗಳನ್ನು ಹಿಂದಿರುಗಿಸುವುದು ಅಥವಾ ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳಿಗೆ ಕಾಯ್ದಿರಿಸುವ ಪವರನ್ನು ಕೂಡ ರಾಜ್ಯಪಾಲರು ಶಾಸಕಾಂಗ ಅಧಿಕಾರಗಳಲ್ಲಿ ಹೊಂದಿರುತ್ತಾರೆ. ಹಣಕಾಸಿನ ಅಧಿಕಾರಗಳು ಬರ್ತವೆ. ರಾಜ್ಯಪಾಲರು ರಾಜ್ಯ ಬಜೆಟ್ ಅನ್ನು ಮಂಡಿಸುವಾಗ ಮೇಲ್ವಿಚಾರಣೆ ಮಾಡ್ತಾರೆ, ಹಣದ ಮಸೂದೆಗಳು ಮತ್ತು ಅನುದಾನಗಳನ್ನು ಅನುಮೋದಿಸುತ್ತಾರೆ ಮತ್ತು ಆಕಸ್ಮಿಕ ನಿಧಿಗಳನ್ನು ಕೂಡ, ಮುಂಗಡ ಹಣಗಳನ್ನು ಕೂಡ ನೀಡ್ತಾರೆ. ಇದೆಲ್ಲ ಹಣಕಾಸಿನ ಪವರ್ ಕೂಡ ಇದರಲ್ಲಿ ಇರುತ್ತೆ. ಆಮೇಲೆ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ಸ್ಥಾಪಿಸ್ತಾರೆ. ಎಲ್ಲಿ? ಪಂಚಾಯತ್ ಮತ್ತು ಪುರಸಭೆಗಳಲ್ಲಿ. ಅದು ಕೂಡ ರಾಷ್ಟ್ರಪತಿಗಳ ರಾಜ್ಯಪಾಲರ ಅಂಡರಲ್ಲೇ ಬರುತ್ತೆ. ನೆಕ್ಸ್ಟ್ ನ್ಯಾಯಾಂಗದ ಅಧಿಕಾರಗಳು. ರಾಜ್ಯ ಕಾನೂನುಗಳಿಗೆ ಸಂಬಂಧಿಸಿದಂತೆ ಶಿಕ್ಷೆಗಳಿಗೆ ಕ್ಷಮಾದಾನ ನೀಡುವ ಅಧಿಕಾರವನ್ನು ಹೊಂದಿರ್ತಾರೆ. ಈಗ 10 ವರ್ಷ ನಿನಗೆ ಶಿಕ್ಷೆ ಇತ್ತು ಅಂದರೆ ರಾಜ್ಯಪಾಲರು ನಿನಗೆ 5 ವರ್ಷ ಕೂಡ ಕಡಿಮೆ ಮಾಡುವ ಪವರನ್ನು ಹೊಂದಿರ್ತಾರೆ. ಓಕೆನಾ. ಕಡಿತಗೊಳಿಸುವ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿರ್ತಾರೆ. ಮತ್ತು ರಾಜ್ಯ ಹೈಕೋರ್ಟ್ ಮತ್ತು ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ರಾಷ್ಟ್ರಪತಿಗಳೊಡನೆ ಸಮಾಲೋಚಿಸುತ್ತಾರೆ. ಅಂದರೆ ಈಗ
ಇಲ್ಲಿ ಹೈಕೋರ್ಟ್ ಇರುತ್ತೆ. ಹೈಕೋರ್ಟ್ ಅವರ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲು ಮುಖ್ಯ ನ್ಯಾಯಮೂರ್ತಿಗಳು ಅಂದರೆ ನ್ಯಾಯಾಧೀಶರೊಡನೆ ಸಮಾಲೋಚನೆ ನಡೆಸಿ, ರಾಷ್ಟ್ರಪತಿಗಳೊಡನೆ ಸಮಾಲೋಚನೆ ನಡೆಸಿ ನಮ್ಮ ರಾಜ್ಯಕ್ಕೆ ಇವರು ನೇಮಕ ಮಾಡ್ತಾರೆ ಅಂತ ಅಂದಾಗ ಅವ್ರ ಜೊತೆಗೆ ಅವ್ರದ್ದೆಲ್ಲ ಹಿಂದೆ ಏನೇನು ವರ್ಕ್ ಮಾಡಿದ್ದಾರೆ ಅದರೆಲ್ಲ ಸಮಾಲೋಚನೆ ಮಾಡಿಕೊಂಡು ಇವ್ರು ಬಂದರೆ ಬೆಸ್ಟು ಅಂತಂದು ಆ ರೀತಿ ಎಲ್ಲ ರಾಷ್ಟ್ರಪತಿಗಳೊಡನೆ ಅವರು ಮಾತಾಡಿಕೊಂಡು ನೇಮಕ ಮಾಡೋ ಪವರ್ ಕೂಡ ಅವ್ರಿಗೆ ಇರುತ್ತೆ. ನೆಕ್ಸ್ಟ್, ಹೆಚ್ಚುವರಿಯಾಗಿ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಹುದ್ದೆ, ಬಡ್ತಿಗಳು ಮತ್ತು ರಾಜ್ಯ ಹೈಕೋರ್ಟ್ಗಳೊಂದಿಗೆ ಸಮಾಲೋಚಿಸಿ ಮಾಡುತ್ತಾರೆ ಮತ್ತು ಇತರ ನ್ಯಾಯಾಂಗ ಅಧಿಕಾರಿಗಳು ಹೈಕೋರ್ಟ್ ಮತ್ತು ರಾಜ್ಯ ಸಾರ್ವಜನಿಕ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸಿ ನೇಮಿಸುತ್ತಾರೆ ಅಂತ ಕೂಡ ಒಂದು ಪಾಯಿಂಟ್ ಎಕ್ಸ್ಟ್ರಾ ಹೇಳಿದ್ದಾರೆ. ನೆಕ್ಸ್ಟ್, ರಾಜ್ಯಪಾಲರ ಸಂವಿಧಾನಾತ್ಮಕ ಸ್ಥಾನ ಏನಿದೆ? 154ನೇ ವಿಧಿ ರಾಜ್ಯದ ಕಾರ್ಯನಿರ್ವಹಣಾ ಅಧಿಕಾರವು ರಾಜ್ಯಪಾಲರಿಗೆ ವಹಿಸಲಾಗಿದೆ ಎಂದು ಹೇಳುತ್ತದೆ. ಅವರು ಅದನ್ನು ನೇರವಾಗಿ ಅಥವಾ ಸಂವಿಧಾನವನ್ನು ಅನುಸರಿಸಿ ತಮ್ಮ ಅಧೀನ ಅಧಿಕಾರಗಳನ್ನು ಮೂಲಕ ಚಲಾಯಿಸಬಹುದು. ಯಾವುದು? 154. 163 ವಿವೇಚನೆಗೆ ಅಗತ್ಯವಿರುವ ವಿಷಯಗಳನ್ನು ರಾಜ್ಯಪಾಲರಿಗೆ ಸಲಹೆ ನೀಡಲು ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲವನ್ನು ಸ್ಥಾಪಿಸಲು ಅವಕಾಶ ಯಾವುದು ಕಲ್ಪಿಸುತ್ತದೆ ಅಂದರೆ 163ನೇ ವಿಧಿ. 164ನೇ ವಿಧಿ ಏನಂದರೆ ಮಂತ್ರಿಮಂಡಲ ರಾಜ್ಯ ಶಾಸಕಾಂಗ ಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರನಾಗಿರುತ್ತದೆ ಎಂದು ಖಚಿತಪಡಿಸಿದ ಯಾವುದು? 164ನೇ ವಿಧಿ. ನೆಕ್ಸ್ಟ್, ಸಾಂವಿಧಾನಿಕ ಸ್ಥಾನದ ಬಗ್ಗೆ ರಾಜ್ಯಪಾಲರ ರಾಷ್ಟ್ರಪತಿಗಳಿಂದ ಎರಡು ಪ್ರಮುಖ ರೀತಿಯ ವಿಭಿನ್ನವಾಗಿದೆ. ಅಂದರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ನಡುವೆ ಎರಡು ಪ್ರಮುಖ ವಿಭಿನ್ನ ಇದಾವಂತೆ. ಏನೇನದು? ಫಸ್ಟ್ನೇದು ಏನಿದೆ? ಮೊದಲನೇದಾಗಿ, ರಾಜ್ಯಪಾಲರು ಕೆಲವು ವಿಷಯಗಳಲ್ಲಿ ತಮ್ಮ ವಿವೇಚನೆಯಿಂದ ಕಾರ್ಯನಿರ್ವಹಿಸಬಹುದಾದರೂ ರಾಷ್ಟ್ರಪತಿಗಳಿಗೆ ಅಂತಹ ಯಾವುದೇ ನಿಬಂಧನೆಗಳು ಅಸ್ತಿತ್ವದಲ್ಲಿಲ್ಲ. ಅಂದರೆ ರಾಜ್ಯಪಾಲರು ಕೆಲವು ವಿಷಯಗಳನ್ನು ತಮ್ಮ ವಿವೇಚನೆಯಿಂದ ಕಾರ್ಯನಿರ್ವಹಿಸಬಹುದಾದರೂ ರಾಷ್ಟ್ರಪತಿಗಳಿಗೆ ಅಂತ ಯಾವುದೇ ವಿವೇಚನೆಯ ಪವರ್ ಇಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಎರಡನೇದೇನಿದೆ? 42ನೇ ತಿದ್ದುಪಡಿ ಮುಖಾಂತರ ರಾಷ್ಟ್ರಪತಿಗಳು ಸಚಿವರ ಸಲಹೆಗೆ ಬದ್ಧರಾಗಿರಬೇಕು. ಸಚಿವರು ಏನು ಸಲಹೆ ಕೊಡ್ತಾರೆ ಅದಕ್ಕೆ ಬದ್ಧರಾಗಿರ್ಬೇಕಂತಂದು 42ನೇ ತಿದ್ದುಪಡಿ ಮಾಡ್ತಾರೆ. ಅದು ರಾಜ್ಯಪಾಲರಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇವು ಎರಡು ವಿಷಯಗಳಲ್ಲಿ ರಾಷ್ಟ್ರಪತಿಗಿಂತ ರಾಜ್ಯಪಾಲರು ಸ್ಪೆಷಲ್ ಇದ್ದಾರೆ ಅಂತ ಹೇಳ್ತಿದೆ. ನೆಕ್ಸ್ಟ್, ರಾಜ್ಯಪಾಲರ ಸಾಂವಿಧಾನಿಕ ವಿವೇಚನೆಗಳು ಏನಿದ್ದಾವೆ? ಒಂದು ವಿಷಯವು ತನ್ನ ವಿವೇಚನೆಗೆ ಒಳಪಡುತ್ತದೆ ಎಂದು ನಿರ್ಧರಿಸುವಲ್ಲಿ ಸಂವಿಧಾನವು ರಾಜ್ಯಪಾಲರಿಗೆ ಅಂತಿಮ ಅಧಿಕಾರವನ್ನು ನೀಡುತ್ತದೆ. ಓಕೆನಾ? ನೆಕ್ಸ್ಟ್, ಮತ್ತು ಅವರು ಕ್ರಮಗಳನ್ನು ಆ ಆಧಾರದ ಮೇಲೆ ಪ್ರಶ್ನಿಸಲಾಗುವುದು. ರಾಷ್ಟ್ರಪತಿಗಳ ಪರಿಗಣನೆಯನ್ನು ಮಸೂದೆಗಳನ್ನು ಕಾಯ್ದಿರಿಸುವುದು ಮತ್ತು ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇರಲು ಶಿಫಾರಸು ಮಾಡುವಂತಹ ಸಂದರ್ಭಗಳಲ್ಲಿ ರಾಜ್ಯಪಾಲರು ಸಂವಿಧಾನಿಕ ವಿವೇಚನೆಯನ್ನು ಬಳಸುತ್ತಾರೆ. ಓಕೆನಾ? ನೆಕ್ಸ್ಟ್, ರಾಜ್ಯಪಾಲರು ಪಕ್ಕದ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾಧಿಕಾರಿಯು ಕಾರ್ಯನಿರ್ವಹಿಸುತ್ತಾರೆ ಮತ್ತು ಇತರ ಸಂವಿಧಾನಿಕ ವಿವೇಚನೆಯನ್ನು ಚಲಾಯಿಸುತ್ತಾರೆ. ನೆಕ್ಸ್ಟ್, ಹೆಚ್ಚುವರಿಯಾಗಿ ಕೆಲವು ರಾಜ್ಯಗಳ ಬುಡಕಟ್ಟು ಜಿಲ್ಲಾ ಮಂಡಳಿಗಳಿಗೆ ಪಾವತಿಸಬೇಕಾದ ರಾಯಧನವನ್ನು ನಿರ್ಧರಿಸುವಲ್ಲಿ ಮತ್ತು ರಾಜ್ಯದ ವಿಷಯಗಳಲ್ಲಿ ಮುಖ್ಯಮಂತ್ರಿಯಿಂದ ಮಾಹಿತಿಯನ್ನು ಪಡೆಯುವಲ್ಲಿ ರಾಜ್ಯಪಾಲರು ವಿವೇಚನೆಯನ್ನು ಹೊಂದಿರ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಇವಿಷ್ಟು ಆಯಿತಾ. ಈಗ ನೆಕ್ಸ್ಟು ಕ್ವಶನ್ಸ್ ಬರ್ತವೆ. ಇದಿಷ್ಟು ರಾಜ್ಯಪಾಲರ ಬಗ್ಗೆ ಆಯಿತು. ಬ್ರೀಫ್ ಆಗಿ ನೋಡೋದಾದರೆ ಗವರ್ನರ್ ಬಗ್ಗೆ ಏನಿದೆ, ಎಲಿಜಿಬಿಲಿಟಿ ಏನೇನಿರಬೇಕು, ಡ್ಯುಯಲ್ ಕೆಪಾಸಿಟಿ ಇರುತ್ತೆ ಅವ್ರಿಗೆ. ಆಮೇಲೆ 6ನೇ ವಿಭಾಗ. ಓಕೆನಾ? ನೆಕ್ಸ್ಟು 6ನೇ ಭಾಗದಲ್ಲಿ 161 161 ಪವರ್ ಬಗ್ಗೆ, ಅಪಾಯಿಂಟ್ಮೆಂಟ್ ಮಾಡೋದು 164 ಬಗ್ಗೆ, CM ಮಿನಿಸ್ಟರ್ನ ಅಪಾಯಿಂಟ್ಮೆಂಟ್ ಮಾಡೋದು, ಸ್ಪೆಷಲ್ ಅಡ್ರೆಸ್ಸಿಂಗ್ ಗವರ್ನರ್ 176. ಆಮೇಲೆ ಓಕೆನಾ, ರಿಸರ್ವ್ ಬಿಲ್ ಅದರೆಲ್ಲ 213 ಇದು ಆರ್ಡಿನೆನ್ಸ್ ಬಗ್ಗೆ ಮಾತಾಡ್ತದೆ. ಓಕೆನಾ, ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೆ ಅದೆಲ್ಲ ನೋಡಿ. ನೆಕ್ಸ್ಟ್ ಸಿಮಿಲಾರಿಟಿ, ಪಾಯಿಂಟ್ಸ್ ಸಿಮಿಲಾರಿಟಿ. ಓಕೆನಾ, ಗವರ್ನರ್ ಆ್ಯಂಡ್ ಪ್ರೆಸಿಡೆಂಟ್ಗೆ ಏನು ಸಿಮಿಲಾರಿಟಿ ಇದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡೋದಾದರೆ ಇವಿಷ್ಟಿದ್ದಾವೆ. ಏನೇನಿದ್ದಾವೆ? ಹೆಡ್ಡು, ಆರ್ಡಿನೆನ್ಸು, ಸಿವಿಲ್, ಕ್ರಿಮಿನಲ್ಲು, ಆ ಥರ ಪಾಯಿಂಟು ಇವೆಲ್ಲವೂ ಸೇಮ್ ಇದ್ದಾವೆ. ಇವೆಲ್ಲವೂ ಏನೇನು ಡಿಫ್ರೆನ್ಸ್ ಇದ್ದಾವೆ ಅಂತಂದು. ಓಕೆನಾ, ಈ ಥರ ಡಿಫ್ರೆನ್ಸಿಯೇಟ್ ಮಾಡಿಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ಒಂದು ಪಾಯಿಂಟು, ಇದು ಕೂಡ ನೋಡ್ಕೊಳ್ರಿ. ಇದು ಕೂಡ ಗವರ್ನರ್ ಮತ್ತು ಪ್ರೆಸಿಡೆಂಟಿಗೆ ಡಿಫ್ರೆನ್ಸ್ ಏನೇನಿದೆ. ಓಕೆನಾ, ಇವ್ರನ್ನ ಎಲೆಕ್ಟ್ ಮಾಡಿದರೆ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ ಗವರ್ನರ್ನ. ಇವ್ರನ್ನ ನೋ ಕಾನ್ಸೆಪ್ಟ್ ಪ್ಲೇಸರ್ ಡಾಕ್ಟ್ರಿನ್ ಅಂತಂದರೆ ಪ್ರೆಸರ್ ಕಾಂಟ್ಯಾಕ್ಟ್ ಪ್ರೆಸಿಡೆಂಟ್ ಅಂತ ಇದೆ. ಓಕೆನಾ, ಈ ರೀತಿ ಕೆಲವೊಂದಿಷ್ಟು ಏನೇನು ಡಿಫ್ರೆನ್ಸ್ ಬರ್ತವೆ ಅದನ್ನೆಲ್ಲ ಡಿಫ್ರೆನ್ಸ್ ನೋಡಿಕೊಂಡ್ರೆ ಎಕ್ಸಾಮಲ್ಲಿ ಕ್ಲೀನಾಗೆ ಡಿಫ್ರೆನ್ಸ್ ಮಾಡ್ಕೊಂಡು ಓದ್ಕೊಂಡ್ರೆ ಮಾತ್ರ ಜಾಸ್ತಿ ನೆನಪಿರುತ್ತೆ ಅಂತ ನನ್ನ ಒಂದು ಭಾವನೆ. ಓಕೆನಾ, ಈಗ ಇಷ್ಟು ರಾಷ್ಟ್ರಪತಿಗಳ ಬಗ್ಗೆ ಏನೇನು ಓದಿದ್ರಲ್ವ ಅದ್ರ ಬಗ್ಗೆ ಕೆಲವೊಂದಿಷ್ಟು ಆಲ್ರೆಡಿ ಕ್ವಶನ್ಸ್ ಬಂದಿದ್ದಾವೆ. ಅದರಲ್ಲಿ ಕ್ವಶನ್ಸನ್ನು ಈಗ ಒಂದು ಪೆನ್ನು ಪೇಪರು ಅಥವಾ ನೀವು ಜಸ್ಟ್ ಹಂಗೆ ಗೆಸ್ ಮಾಡ್ಕೊಳ್ಳಿ, ಯಾವ್ದು ರೈಟ್ ಆಗುತ್ತೆ ಆನ್ಸರ್, ಯಾವ್ದು ರಾಂಗ್ ಆಗುತ್ತೆ ಅಂತ, ಆ ರೀತಿ. ಓಕೆನಾ, ಇದು 2018ರಲ್ಲಿ UPSC ಕೇಳಿರುವಂಥ ಕ್ವಶನ್ಸ್. ನಾವು ಫಸ್ಟಿಗೆ ಹೋಗೋದು UPSCಗೆ ಹೋಗೋದು ನಾನು. ಓಕೆನಾ, UPSC ಕ್ವಶನ್ಸ್ ಯಾಕಂದರೆ ಅಲ್ಲಿ ಭಾಳ ಫಿಲ್ಟ್ರ್ ಮಾಡಿ
ಟು ದ ಪಾಯಿಂಟು, ಭಾಳ ಕನ್ಫ್ಯೂಷನ್ಸ್ ಆಗಿ ಭಾಳ ಡೀಟೇಲ್ ಆಗಿ ತೆಗೆದಿರ್ತಾನೆ ಕ್ವಶನ್. ಆ ಕ್ವಶನ್ಸನ್ನು ನೀವು ಟ್ಯಾಕಲ್ ಮಾಡೋದು ಕಲಿತ್ರೆ ಉಳಿದು ಚೋಟ ಮೋಟ ಎಕ್ಸಾಮ್ಸ್ ಆರಾಮ್ಸೆ ಕ್ಲಿಯರ್ ಆಗ್ತವೆ. ಹಾಗಾಗಿ ಓಕೆನಾ. ಒಂದೇ ಕ್ವಶನ್ ಏನು ಕೇಳಿದಾನೆ, ಯಾವುದೇ ರಾಜ್ಯದ ರಾಜ್ಯಪಾಲರ ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಬಾರದು. ಹೌದು. ನೆಕ್ಸ್ಟ್, ರಾಜ್ಯಪಾಲರ ಅಧಿಕಾರಾವಧಿಯಲ್ಲಿ ಅವರ ವೇತನ ಮತ್ತು ಭತ್ಯೆಗಳನ್ನು ಕಡಿಮೆ ಮಾಡಲಾಗುವುದಿಲ್ಲ. ಹೌದು, ಇದು ಕೂಡ ಹೌದು. ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. ನೆಕ್ಸ್ಟ್, 2014ರಲ್ಲಿ UPSCಯಲ್ಲಿ ಕೇಳಿರುವಂಥ ಪ್ರಶ್ನೆ, ಇದು ಕೂಡ ರಾಜ್ಯಪಾಲರ ಬಗ್ಗೆ ಇದೆ. ಓಕೆನಾ. ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಭಾರತದ ಕ್ವಶನ್ ಏನಿದೆ, ಈ ಕೆಳಗಿನೊಳಗೆ ಯಾವುದು ವಿವೇಚನಾ ಅಧಿಕಾರವನ್ನು ರಾಜ್ಯಪಾಲರಿಗೆ ನೀಡಲಾಗಿದೆ? ವಿವೇಚನಾ ಅಧಿಕಾರ ಯಾವುದು ನೀಡಲಾಗಿದೆ? ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಯನ್ನು ಭಾರತದ ರಾಷ್ಟ್ರಪತಿಗಳಿಗೆ ವರದಿ ಕಳುಹಿಸುವುದು. ಹೌದು, ಒಂದೇದೌದು. ನೆಕ್ಸ್ಟ್, ಮಂತ್ರಿಗಳ ನೇಮಕ. ರಾಜ್ಯ ಶಾಸಕಾಂಗ ಅಂಗೀಕರಿಸಿದ ಕೆಲವು ಮಸೂದೆಗಳನ್ನು ಭಾರತದ ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸುವುದು. ಹೌದು, ಇದು ಕೂಡ ಹೌದು. ನೆಕ್ಸ್ಟ್, ರಾಜ್ಯ ಸರ್ಕಾರದ ವ್ಯವಹಾರಗಳನ್ನು ನಡೆಸಲು ನಿಯಮಗಳನ್ನು ರಚಿಸುವುದು. ರಾಜ್ಯ ಸರ್ಕಾರದ ವ್ಯವಹಾರಗಳನ್ನು ನಡೆಸಲು ರಾಜ್ಯಪಾಲರಿಗೆ ಪವರ್ ಇರೋದಿಲ್ಲ. ಯಾಕಂದರೆ CM ಏನು ಮಾಡ್ಬೇಕು ಹಂಗಂದ್ರೆ. ಓಕೆನಾ. ಹಾಗಾಗಿ 4 ಕೂಡ ರಾಂಗು. 1 and 3 ಎಲ್ಲಿದೆ? 1 and 3 ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್, 2013ರಲ್ಲಿ ಕೇಳಿರುವಂಥ ಪ್ರಶ್ನೆ. ಓಕೆನಾ. 2013ರಲ್ಲಿ ಭಾರತದಲ್ಲಿ ಒಂದೇ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಒಂದೇ ಸಮಯದಲ್ಲಿ ರಾಜ್ಯಪಾಲರನ್ನಾಗಿ ಲಾಗುವುದಿಲ್ಲ ಅಂತಂದಕ್ಕೆ ಇದು ರಾಂಗು. ನೇಮಿಸಬಹುದು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡಿದಂತೆಯೇ ಭಾರತದ ರಾಜ್ಯಗಳ ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ನೆಕ್ಸ್ಟ್, ರಾಜ್ಯಪಾಲರನ್ನ ಅವರ ಹುದ್ದೆಯಿಂದ ತೆಗೆದುಹಾಕಲು ಭಾರತದ ಸಂವಿಧಾನದಲ್ಲಿ ಯಾವುದೇ ಕಾರ್ಯವಿಧಾನಗಳನ್ನು ನಿಗದಿಪಡಿಸಲಾಗಿಲ್ಲ. ಹೌದು, ಇದು ಕರೆಕ್ಟ್ ಇದು. ಓಕೆನಾ. ನೆಕ್ಸ್ಟ್, ಕೇಂದ್ರಾಡಳಿತ ಪ್ರದೇಶ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿದ್ದರೆ ಬಹುಮತದ ಬೆಂಬಲದ ಆಧಾರದ ಮೇಲೆ ಮುಖ್ಯಮಂತ್ರಿಯವರನ್ನು ಲೆಫ್ಟಿನೆಂಟ್ ಗವರ್ನರ್ ಮೂಲಕ ನೇಮಕ ಮಾಡ್ತಾರೆ. ಇದು ರಾಂಗು. ಓಕೆನಾ. ಆಪ್ಷನ್ ಸಿ ರೈಟ್. ಇದು ರೈಟು. ಯಾಕಂದರೆ ಯಾವುದೇ ನಿಗದಿಪಡಿಸಿಲ್ಲ ಅವ್ರನ್ನ ಯಾವ ರೀತಿ ತೆಗೆದು ಹಾಕಬೇಕು ಅಂತಂದು ಯಾವುದೇ ರೀತಿಯ ರೆಕಾರ್ಡ್ ಇಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಅಂತ ಹೇಳ್ತಿದ್ರೆ ಥರ್ಡ್ ಆಪ್ಷನ್ ರೈಟ್. ನೆಕ್ಸ್ಟ್, ಇದಕ್ಕೆ ಸಿ ರೈಟ್ ಆನ್ಸರಾ. ನೆಕ್ಸ್ಟ್, 2019ರಲ್ಲಿ ಬಂದಿರುವ ಕ್ವಶನ್ನು, ಭಾರತದ ಒಂದು ರಾಜ್ಯದ ಶಾಸಕಾಂಗ ಸಭೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆನಾ. ವರ್ಷದ ಮೊದಲ ಅಧಿವೇಶನದ ಆರಂಭದಲ್ಲಿ ರಾಜ್ಯಪಾಲರು ಸದನದ ಸದಸ್ಯರನ್ನು ಉದ್ದೇಶಿಸಿ ಸಾಂಪ್ರದಾಯಿಕ ಭಾಷಣ ಮಾಡುತ್ತಾರೆ. ಎರಡನೇದು, ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ರಾಜ್ಯ ಶಾಸಕಾಂಗವು ನಿಯಮವನ್ನು ಹೊಂದಿಲ್ಲದಿದ್ದರೆ ಅದು ಆ ವಿಷಯದ ಬಗ್ಗೆ ಲೋಕಸಭೆಯ ನಿಯಮವನ್ನು ಅನುಸರಿಸುತ್ತದೆ. ಒಂದು ಮತ್ತು ಎರಡು ಮತ್ತು ಅಂತ ಕೊಡದೆ ಒಂದು ಹೇಳಿಕೆ ಮಾತ್ರ ಸರಿ. ಅದಕ್ಕೆ ಎರಡನೇದು ಯಾಕಂತ ಹೇಳ್ತೇನೆ. ಸಂವಿಧಾನದಲ್ಲಿ 176 ಸಬ್ಕ್ಲಾಸ್ 1 ವಿಧಿಯು ವಿಧಾನಸಭೆಗೆ ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಅಧಿವೇಶನ ಮಾತಾಡಿದೆ. ಯಾವಾಗಂದರೆ 176 ಸಬ್ಕ್ಲಾಸ್ 1ನೇ ವಿಧಿಯ ಅಂಡರಲ್ಲಿ ಮಾತಾಡ್ತಾರೆ. ರಾಜ್ಯಪಾಲರು 2 ಸದನಗಳನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಆದೇಶಿಸುತ್ತದೆ. ನೆಕ್ಸ್ಟ್, ಎರಡನೇ ಹೇಳಿಕೆ ಯಾಕೆ ಸರ್ ಹಂಗು? ಹೇಳಿಕೆ ಹೆಂಗೆ ಕೊಟ್ಟಿದ್ದಾನೆ? ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ರಾಜ್ಯ ಶಾಸಕಾಂಗವು ನಿಯಮವನ್ನು ಹೊಂದಿಲ್ಲದಿದ್ದರೆ ಅದು ಆ ವಿಷಯದ ಬಗ್ಗೆ ಲೋಕಸಭೆಯ ನಿಯಮವನ್ನು ಅನುಸರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಎರಡನೇದೇನು ಕೊಡಿದೆ? ರಾಜ್ಯ ಶಾಸಕಾಂಗವು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ನಿಯಮವನ್ನು ಹೊಂದಿಲ್ಲದಿದ್ದರೆ ವಿಧಾನಸಭೆಯ ಸ್ಪೀಕರ್ ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಮಾಡಿದ ನಿಯಮಗಳನ್ನು ಅನ್ವಯಿಸಲಾಗುತ್ತದೆ. ಸ್ಪೀಕರ್ ಅವರು ಹೇಳಿದ ಮಾತಿನ ಮೂಲಕ ಹೋಗಬೇಕಾಗಿರುತ್ತದೆ. ಅದು ಬಿಟ್ಟು ಇಲ್ಲೇನು ಕೊಡ್ತಾರೆ ಅಂದರೆ ಲೋಕಸಭೆ ಅಂತ ಕೊಡ್ತಾರೆ. ಸೆಂಟ್ರಲ್ಲಿಗೆ ಇಂಟರ್ಲಿಂಕ್ ಮಾಡ್ತಿದ್ದಾರೆ. ಅದು ರಾಂಗ್ ಅಂತಂದು ಅದು ರಾಂಗ್ ಆಗಿರೋದ್ರಿಂದ ಒಂದೇ ಹೇಳಿಕೆ ಮಾತ್ರ ಸರಿ ಇದರಲ್ಲಿ. ನೆಕ್ಸ್ಟ್, 2019ರಲ್ಲಿ ಕೇಳಿರುವಂಥ ಕ್ವಶನ್, ರಾಜ್ಯಪಾಲರು ರಾಜ್ಯದ ಹೊರಗಿನಿಂದ ಬಂದ ಗಣ್ಯ ವ್ಯಕ್ತಿಯಾಗಿರಬೇಕು, ತೀವ್ರ ರಾಜಕೀಯ ಸಂಪರ್ಕಗಳಿಲ್ಲದ ಪ್ರತ್ಯೇಕ ವ್ಯಕ್ತಿಯಾಗಿರಬೇಕು ಅಥವಾ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಭಾಗವಹಿಸಬಾರದು ಎಂದು ಈ ಕೆಳಗಿನವುಗಳಲ್ಲಿ ಯಾವುದು ಸೂಚಿಸುತ್ತದೆ? ಓಕೆನಾ. ಇದಕ್ಕೆ ಆಲ್ರೆಡಿ ನೋಡಿದ್ವಿ ಆನ್ಸರು ಸರ್ಕಾರಿ ಆಯೋಗ. ಇದಕ್ಕೆ ರೈಟ್ ಆನ್ಸರ್ ಇಲ್ಲಿದೆ ನೋಡಿ, ಸರ್ಕಾರಿ ಆಯೋಗ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್, 2018ರಲ್ಲಿ ಬಂದಿರೋಂಥ ಪ್ರಿಲಿಮ್ಸಲ್ಲಿ ಬಂದಿರುವ ಕ್ವಶನ್ನು. ಓಕೆನಾ. ಯಾವುದೇ ರಾಜ್ಯದ ರಾಜ್ಯಪಾಲರು ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಬಾರದು. ಇದು ಒಂದೇ ಕ್ವಶನ್ನೇ ಇತ್ತು ಅನ್ಸುತ್ತೆ ಇದು. ನೆಕ್ಸ್ಟ್, ಇದು ಒಂದೇ ಕ್ವಶನ್ನೇ ಇತ್ತು. ನೆಕ್ಸ್ಟ್, 2017ರಲ್ಲಿ ಬಂದಿರೋ ಕ್ವಶನ್ ಏನಿದೆ? ಕೆಳಗೆ ನೋಡಿದ್ರೆ ಯಾವುದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಘೋಷಣೆಯ ಪರಿಣಾಮಗಳಲ್ಲ. ಓಕೆನಾ. ರಾಷ್ಟ್ರಪತಿ ಆಳ್ವಿಕೆ ಹಾಕಿದಾಗ ರಾಜ್ಯ ವಿಧಾನಸಭೆ ವಿಸರ್ಜನೆ ಆಗ್ತದೆ ಅಂತ ಹೇಳ್ತಿದ್ರೆ, ರಾಜ್ಯದಲ್ಲಿ ಮಂತ್ರಿ ಪರಿಷತ್ತನ್ನು ತೆಗೆದು ಹಾಕಲಾಗ್ತದೆ ಅಂತ ಹೇಳ್ತಿದ್ರೆ, ರಾಷ್ಟ್ರೀಯ ಸಂಸ್ಥೆಗಳನ್ನು ವಿಸರ್ಜನೆ ಮಾಡ್ತೀವಿ ಅಂತ ಹೇಳ್ತಿದ್ರೆ, ಇದರ ರೈಟ್ ಆನ್ಸರ್ ಯಾವುದು? ಬಿ ರೈಟ್ ಆನ್ಸರ್. ಓಕೆನಾ. ಏನಿದೆ, ಒಂದು ರಾಜ್ಯದ ರಾಷ್ಟ್ರಪತಿ ಆಳ್ವಿಕೆ ಹೇರಿದಾಗ ಮುಖ್ಯಮಂತ್ರಿ ನೇತೃತ್ವದಲ್ಲಿ ರಾಜ್ಯ ಸಂಪುಟ ರಾಷ್ಟ್ರಪತಿಗಳು ವಜಾಗೊಳಿಸುತ್ತಾರೆ. ಆದ್ದರಿಂದ ರಾಜ್ಯದ ಸಚಿವ ಸಂಪುಟವನ್ನು ತೆಗೆದುಹಾಕುವುದು ಖಂಡಿತವಾಗಿಯೂ ಘೋಷಣೆಯ ಪರಿಣಾಮವಾಗಿದೆ. ಆದ್ದರಿಂದ ಆಯ್ಕೆ 2 ತಪ್ಪಾಗಿರುತ್ತದೆ. ಆಯ್ಕೆ 1 ಮತ್ತು 3 ಸರಿಯಾಗಿರುತ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್
ಇದು 2013 ಕೇಳಿರುವಂಥ ಕ್ವಶನ್. ಓಕೆನಾ, ಇಲ್ಲಿದೆ ನೋಡ್ರಿ, ಇದು ಆಲ್ರೆಡಿ ನೋಡ್ಕೊಳ್ಳಿ. ಇದೇನು ಅಷ್ಟೊಂದು ಟಫ್ ಇಲ್ಲ. ಓಕೆ, ನೆಕ್ಸ್ಟ್ 2016 ಕೇಳಿರೋ ಕ್ವಶನ್ ಏನಿದೆ, ಒಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿಯನ್ನು ಆ ರಾಜ್ಯದ ರಾಜ್ಯಪಾಲರು ನೇಮಿಸುತ್ತಾರೆ. ಒಂದು ರಾಜ್ಯದಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ನಿಗದಿತ ಅಧಿಕಾರಾವಧಿ ಇರುತ್ತದೆ. ಇದರಲ್ಲಿ ಎಷ್ಟು ರೈಟ್ ಅಂತ ಹೇಳಬೇಕು ಇವಾಗ. ಓಕೆನಾ, ಇದರ ಎರಡು ಹೇಳಿಕೆಗಳು ಕೂಡ ರಾಂಗ್ ಇದರಲ್ಲಿ, ಇದು ರೈಟ್. ಇಲ್ಲಿದೆ ನೋಡ್ರಿ, ಮುಖ್ಯ ಕಾರ್ಯದರ್ಶಿ ನೇಮಕವು ಇದರ ಎರಡು ಹೇಳಿಕೆಗಳು ತಪ್ಪಾಗಿದ್ದಾವೆ. ಮುಖ್ಯಮಂತ್ರಿ ಕಾರ್ಯಕಾರಿ ನೇಮಕವಾಗಿ, ಅದರಿಂದ ಒಂದೇ ಹೇಳಿಕೆ ರಾಂಗ್. ನೆಕ್ಸ್ಟ್, ರಾಜ್ಯ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಯಾವುದೇ ನಿಗದಿತ ಮಿತಿ ಇಲ್ಲ, ಆದ್ದರಿಂದ ಎರಡನೇ ಹೇಳಿಕೆಗಳು ಕೂಡ ರಾಂಗು. ಓಕೆನಾ, ಇಲ್ಲಿದೆ ಕ್ವಶನು, ಬಟ್ ಅದಕ್ಕೆ ಎಕ್ಸ್ಪ್ಲೇನು 2 ಸ್ಲೈಡ್ ಹಿಂದಿದೆ ನೋಡಿ. PDF ಇದನ್ನ ನಿಮ್ಗೆ ಹಾಕ್ತೀನಿ ನಾನು. ಓಕೆನಾ, ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನು ಯಾರು ನೇಮಿಸುತ್ತಾರೆ, ಇದು ಗೊತ್ತಿರುತ್ತೆ ನಿಮಗೆ, ರಾಜ್ಯಪಾಲರು. ಓಕೆನಾ, ರಾಜ್ಯಪಾಲರು ಪ್ರಮಾಣವಚನ ಬೋಧಿಸುವವರು, ಅಧ್ಯಕ್ಷರು ಪ್ರಮಾಣವಚನ ಬೋಧಿಸೋರು ಹೈಕೋರ್ಟ್ ನ್ಯಾಯಾಧೀಶರು. ಓಕೆನಾ, ಇವ್ರದ್ದು 35 ವರ್ಷ ಇರಬೇಕು, 35 ವರ್ಷ. ನೆಕ್ಸ್ಟು 35 ವರ್ಷ ಅಂತ ಹೇಳಿದಾಗ 157ನೇ ವಿಧಿ. ನೆಕ್ಸ್ಟ್, ಭಾರತದಲ್ಲಿ ರಾಜ್ಯಪಾಲರನ್ನು ಯಾರು ನೇಮಿಸ್ತಾರೆ, ರಾಷ್ಟ್ರಪತಿಗಳು. ಓಕೆನಾ, ಎಷ್ಟು 155ನೇ ವಿಧಿ ಮೂಲಕ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಜ್ಯಪಾಲರು ರಾಜ್ಯ ವಿಧಾನ ಪರಿಷತ್ತಿಗೆ ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ ಅಂದರೆ 12 ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ. 12 ಎಷ್ಟನೇ ವಿಧಿಯ ಮೂಲಕ ಅಂದರೆ 171ನೇ ವಿಧಿಯ ಮೂಲಕ. ವಿವಿಧ ಅಡಿಯಲ್ಲಿ ಇವರು ರಾಜ್ಯಪಾಲರು ಸಾಹಿತ್ಯ, ವಿಜ್ಞಾನ, ಕಲೆ, ಸಹಕಾರ ಚಳುವಳಿ, ಸಾಮಾಜಿಕ ಸೇವೆಯಂಥ ಕ್ಷೇತ್ರಗಳಿಂದ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರಲ್ಲಿ 1/6 ಭಾಗವನ್ನು ನಾಮನಿರ್ದೇಶನ ಮಾಡುತ್ತಾರೆ. ರಾಜ್ಯಪಾಲರು ಈ ಕಡೆಯಿಂದ ಅಧಿಕಾರಾವಧಿ ವಹಿಸಿಕೊಳ್ತಾರೆ 5 ವರ್ಷಗಳು ಅಂತ ನಾವು ಹಾಕ್ತೀವಿ. ಬಟ್ ಅದೇನೆಂದರೆ ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ ಅವರು ಇರ್ತಾರೆ. ಓಕೆನಾ, ನೆಕ್ಸ್ಟ್, ವಿಚ್ ಅಮೆಂಡ್ಮೆಂಟ್ ಅನೇಬಲ್ ಟು ಸೇಮ್ ಪರ್ಸನ್ ಅಪಾಯಿಂಟೆಡ್ ಗವರ್ನರ್ ಟು ಯಾವ ತಿದ್ದುಪಡಿಯ ಮೂಲಕ ಒಬ್ಬ ರಾಜ್ಯಪಾಲರನ್ನು 1 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ನಾಮನಿರ್ದೇಶನ ಅಪಾಯಿಂಟ್ ಮಾಡ್ಬೋದು ಅಂತ 7ನೇ ತಿದ್ದುಪಡಿಯ ಮೂಲಕ. ವಿಚ್ ಆರ್ಟಿಕಲ್ ಡೀಲ್ಸ್ ವಿತ್ ದ ಅಪಾಯಿಂಟ್ಮೆಂಟ್ ವಿತ್ ದ ಗವರ್ನರ್, ಯಾವ ಗವರ್ನರ್ ಮೂಲಕ ಅವ್ರನ್ನ ಅಪಾಯಿಂಟ್ ಮಾಡೋದು ಎಷ್ಟನೇ ವಿಧಿ ಮೂಲಕ ಅಂತ ಹೇಳಿದ್ರೆ 155. ಅವ್ರದ್ದು 5 ವರ್ಷ ಟರ್ಮ್ ಅಂತ ಹೇಳೋದು 156. 2024 ರೀಸೆಂಟ್ ಕ್ವಶನ್ ಇದು. ಓಕೆನಾ, ಲಾಸ್ಟ್ ಇಯರ್ ಬಂದಿರೋ ಕ್ವಶನ್ ಇದು. ಆ ರಾಜ್ಯದ ಯಾವುದೇ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಎಂದು ಘೋಷಿಸುವುದು ಆ ರಾಜ್ಯದ ರಾಜ್ಯಪಾಲರು. ಒಂದು ರಾಜ್ಯದ ಪರಿಶಿಷ್ಟ ಪಂಗಡ ಎಂದು ಘೋಷಿಸಲಾದ ಸಮುದಾಯವು ಇನ್ನೊಂದು ರಾಜ್ಯದ ಹಾಗೆ ಇರಬೇಕಾಗಿಲ್ಲ ಎಂದು ಹೇಳಿದ್ದು. ಇದರಲ್ಲಿ ಎಷ್ಟು ಹೇಳಿಕೆಗಳು ರೈಟ್ ಅಂತ ಹೇಳಿದರೆ 2ನೇದು ಅಂತ ರೈಟ್ ಅದರಲ್ಲಿ. ನೆಕ್ಸ್ಟ್, ಯಾವ ರಾಜ್ಯಗಳು ರಾಜ್ಯಪಾಲರು ಬುಡಕಟ್ಟು ಕಲ್ಯಾಣ ಸಚಿವರನ್ನು ನೇಮಿಸಬೇಕು. ಬಿಹಾರ್, ಜಾರ್ಖಂಡ್, ಇದರಲ್ಲಿ ಆಪ್ಷನ್ ಇದೆ. ಇಲ್ಲಿ ರೈಟ್ ಆನ್ಸರ್ ಏನಿದೆ, ಬಿ ಆಪ್ಷನ್ ರೈಟ್. ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ, ಒಡಿಸ್ಸಾದಲ್ಲಿ ರಾಜ್ಯಪಾಲರು ಬುಡಕಟ್ಟು ಕಲ್ಯಾಣ ಸಚಿವರನ್ನು ನೇಮಿಸಲು ಅವಕಾಶ ಇರ್ತದೆ. ಓಕೆನಾ, ನೆಕ್ಸ್ಟ್, ಕ್ಷಮಾದಾನ ನೀಡುವ ಅಧಿಕಾರ ಎಷ್ಟನೇ ವಿಧಿ ಇರ್ತದೆ, ಇವರಿಗೆ 161ನೇ ವಿಧಿ ಕ್ಷಮಾದಾನ ನೀಡುವ ಪವರ್ ಇರ್ತದೆ. ನೆಕ್ಸ್ಟ್, ಸಂವಿಧಾನದ ಯಾವ ವಿಧಿಯು ರಾಜ್ಯದ ಕಾರ್ಯಾಂಗ ಅಧಿಕಾರದ ಬಗ್ಗೆ ವ್ಯವಹರಿಸುತ್ತದೆ. ಸಂವಿಧಾನದ ಯಾವ ವಿಧಿಯು ರಾಜ್ಯದ ಕಾರ್ಯಾಂಗದ ಅಧಿಕಾರದ ಬಗ್ಗೆ ವಿವರಿಸುತ್ತದೆ. 153, 54, 56, 57 ಅಂದರೆ 54ನೇ ವಿಧಿ, 154ನೇ ವಿಧಿ. ಐ ಹೋಪ್ ಇದು ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಬೇರೆ ಕ್ಲಾಸ್ನೂ ಕೂಡ ನಿಮಗೆ ಬೇಕಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿದರೆ ನಾನು ಹಾಕ್ತೀನಿ. ಅದೇ ರೀತಿ ಇದರ PDF ಅನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುವ ಸ್ಟಡಿ ಜೋನ್ ಚಾನಲಲ್ಲಿ ಹಾಕ್ತಿರ್ತೀನಿ, ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.